ನಮಸ್ಕಾರ ಸ್ನೇಹಿತರೆ ಕರೆಂಟ್ ಅಫೇರ್ಸ್ ಅಗ್ರಿಕಲ್ಚರ್ ರಿಲೇಟೆಡ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎನಿ ಎಕ್ಸಾಮ್ಸ್ ಎ ಆಗ್ಬೇಕು ಅಂತೇನಿಲ್ಲ. ಗ್ರೂಪ್ ಸಿಲೂ ಅಷ್ಟೇ, ಗ್ರೂಪ್ ಬಿಲೂ ಅಷ್ಟೇ. ಇತ್ತೀಚೆಗೆ ಗ್ರೂಪ್ ಸಿಲೂ ಎಕ್ಸಾಮ್ ಅಲ್ಲೂ ಕೂಡ ಅಗ್ರಿಕಲ್ಚರ್ ರಿಲೇಟೆಡ್ ರೈಸ್ ಬಗ್ಗೆ ಕೇಳಿದ್ದ. ಓಕೆ, ಸೊ ಹಾಗಾಗಿ ಜೀನೋಮ್ ಎಡಿಟೆಡ್ ರೈಸ್ ಬಗ್ಗೆ. ಹಾಗಾಗಿ ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್. ಇದು 1 ಇಯರ್ ಕರೆಂಟ್ ಅಫೇರ್ಸ್ ನಾವೇನ್ ಮಾಡ್ತಾ ಇದೀವಿ ಮಾರ್ಚ್ 2025 ಫೆಬ್ರವರಿ 2026 ತನಕ. ನೋಡಿ, ಅದ್ರ ಲಾಸ್ಟ್ ಇಯರ್ ಕೂಡ ಇಂಪಾರ್ಟೆಂಟ್. ಯಾರು ಅಗ್ರಿಕಲ್ಚರ್ ರಿಲೇಟೆಡ್ ಎಕ್ಸಾಮ್ಸ್ ಗಳು ಪ್ರಿಪೇರ್ ಆಗ್ತಿರ್ತೀರಾ 2024-25 ನೋಡ್ಕೊಳ್ಳಿ. ಈಗ 25-26 ಮಾಡ್ತಾ ಇದೆ. ಹಾಗೆ ಗೌರ್ಮೆಂಟ್ ಸ್ಕೀಮ್ಸ್ ಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಲಾಸ್ಟ್ ಇಯರ್ ಕಂಪ್ಲೀಟ್ 24-25 ಒಂದೇ ವಿಡಿಯೋದ ಕವರ್ ಇದೆ. ಅದು ಕೂಡ ತಾವು ನೋಡ್ಕೋಬಹುದು. ಎಲ್ಲ ಲಿಂಕ್ ಗಳನ್ನ ಕೊಡ್ತೀನಿ ನಾನು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಮಾಡ್ಕೊಳ್ಳಿ ಸ್ನೇಹಿತರೆ. ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ರೀತಿ ಸಿಂಬಲ್ ಸಿಗಿದೆ, ತಾವು ಜಾಯ್ನ್ ಆಗ್ಬೋದು. ಸೊ ಬನ್ನಿ, ಹಾಗಾದ್ರೆ ಫಸ್ಟ್ ನಲ್ಲಿ ಬ್ರೌನ್ ರೆವಲ್ಯೂಷನ್ ತಗೋತೀನಿ. ಬ್ರೌನ್ ರೆವಲ್ಯೂಷನ್ ಇಸ್ ವೆರಿ ಇಂಪಾರ್ಟೆಂಟ್. 2.0 ನೋಡಿ, ಮೊದಲನೇ ಬ್ರೌನ್ ರೆವಲ್ಯೂಷನ್ ಏನಿತ್ತು, ಕಂದು ಕ್ರಾಂತಿ ಅಂತ ಕೇಳ್ತೀವಿ. 1.0 ಅದು ನಿಮಗೆ ಲೆದರ್ ಮತ್ತೆ ಕಾಫಿ ಬಗ್ಗೆ ಇತ್ತು ಅಲ್ಲ ಸರ್? ಲೆದರ್ ಮತ್ತೆ ಕಾಫಿ ಬಗ್ಗೆ ಹಿರಾಲಾಲ್ ಅವರು ಫಾದರ್ ಆಫ್ ಬ್ರೌನ್ ರೆವಲ್ಯೂಷನ್ ಅಂತ ಕರಿತೀವಿ. ಆದ್ರೆ ಇದು ಕಂಪ್ಲೀಟ್ಲಿ ಡಿಫ್ರೆಂಟ್. ಕಂದು ಕ್ರಾಂತಿ ಏನಿದೆ, ಬ್ರೌನ್ ರೆವಲ್ಯೂಷನ್ 2.0, ಅಮೂಲ್ ಕೋಆಪರೇಟಿವ್ ಸೊಸೈಟಿ ಅಥವಾ ಮಿಲ್ಕ್ ಫೆಡರೇಷನ್ ಅಂತ ಏನ್ ಕರಿತೀವಿ, ಅಮೂಲ್ನ ಒಂದು ಅಂದ್ರೆ 3 ಹಂತದ ವ್ಯವಸ್ಥೆ ಏನಿದೆ, 3 ಹಂತದ ವ್ಯವಸ್ಥೆ, ಅದರಿಂದ ಪ್ರೇರೇಪಿತವಾಗಿ ಇದು ಬ್ರೌನ್ ರೆವಲ್ಯೂಷನ್ ಅಂತಕ್ಕಂಥದ್ದು 2.0 ಅಂತಕ್ಕಂಥದ್ದು ಏನಿದೆ, ಬ್ರೌನ್ ರೆವಲ್ಯೂಷನ್ 1ಗಿಂತ ವಿಭಿನ್ನ. ಕೃಷಿಗೆ ಸಂಬಂಧಪಟ್ಟಂತೆ, ಮಣ್ಣಿನ ಪರಿಸರ ಆರೋಗ್ಯವನ್ನು ಕಾಪಾಡೋಕೆ ಸಂಬಂಧಪಟ್ಟಂತೆ, ಸುಸ್ಥಿರ ಕೃಷಿಗೆ ಸಂಬಂಧಪಟ್ಟಂತೆ ಇರತಕ್ಕಂಥದ್ದು. ಅಂದ್ರೆ ಅಮೂಲ್ನಿಂದ ಪ್ರೇರೇಪಿತರಾಗಿ ಕೃಷಿ ತ್ಯಾಜ್ಯಗಳನ್ನ ಸುಡದೆ ಅದನ್ನ ಗೊಬ್ಬರವಾಗಿ, ವರ್ಮಿ ಕಂಪೋಸ್ಟ್, ಬಯೋಚಾರ್ ಆಗಿ ಪರಿವರ್ತಿಸುವ ಮೂಲಕ ಮಣ್ಣಿನ ಆರೋಗ್ಯ, ಕೃಷಿ ಉತ್ಪಾದನೆ, ಗ್ರಾಮೀಣ ಜೀವನೋಪಾಯ ಹೆಚ್ಚಿಸುವ ರಾಷ್ಟ್ರವ್ಯಾಪಿ ಸಹಕಾರಿ ಮಾದರಿಯನ್ನು ಪ್ರಸ್ತಾಪಿಸುತ್ತದೆ. ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಏನು ಸರ್ ಅಂದ್ರೆ ಮಣ್ಣಿನ ಫಲವತ್ತತೆ ಕಾಯ್ಕೋಬೇಕು. ಸೊ ಅದರಿಂದ ಏನ್ ಮಾಡೋದು, ನೀವು ಸುಡೋದ್ ಬದಲು ಅಲ್ಲಿರ್ತಕ್ಕಂಥ ತ್ಯಾಜ್ಯಗಳನ್ನ ನೀವು ವರ್ಮಿ ಕಂಪೋಸ್ಟ್ ಆಗಿ ಗೊಬ್ಬರಗಳಾಗಿ ಮಾಡಿ, ಹಟ್ಟಿ ಗೊಬ್ಬರ ಅಂತ ಏನ್ ಕರಿತೀವಿ, ಸಾವಯವ ಗೊಬ್ಬರಗಳನ್ನಾಗಿ ಮಾಡಿ. ಓಕೆ, ಸಾವಯವ ಇಂಗಾಲವನ್ನು ಹೆಚ್ಚಿಸೋದು ತಪ್ಪುತ್ತೆ, ಮಣ್ಣಿನ ಫಲವತ್ತತೆ ಹೆಚ್ಚುತ್ತೆ. ಆಗ ಮಣ್ಣಿನ ಒಂದು ಇದು ಕೂಡ ಮಾಡಿ, ಇದನ್ನ ನಾವು ಅವರು ಆರ್ಥಿಕತೆಗೂ ಉಪಯೋಗಿಸ್ಕೋಬಹುದು ಹಳ್ಳಿಗಳಲ್ಲಿ. ಹಾಗಾಗಿ ಸಹಕಾರ ಮಾದರಿ ತರಬೇಕು ಅಂತ ಹಳ್ಳಿಯ ಮಟ್ಟದ ಸಹಕಾರ ಸಂಘ ಅದೇನಾಗುತ್ತೆ, ಹಳ್ಳಿಗಳಲ್ಲಿ ನೀವು ಪ್ರತಿಯೊಂದು ಇದರಲ್ಲೂ ಈ ಕೃಷಿ ತ್ಯಾಜ್ಯಗಳನ್ನ ಮಾಡಿ ಅದನ್ನ ಜಿಲ್ಲಾ ಮಟ್ಟಕ್ಕೆ ತಲುಪಿಸ್ತಕ್ಕಂಥ, ಜಿಲ್ಲಾಯಿಂದ ರಾಜ್ಯ ಮಟ್ಟ, ಅದರಿಂದ ಬೇರೆ ಬೇರೆ ಎಲ್ಲಾ ಕಡೆ ಕೂಡ ಅದನ್ನ ನಾವು ಮಾಡೋದು. ಈಗ ಹಾಲು ಹಂಗೆ ತಾನೆ, ನಿಮ್ಮ ಹಳ್ಳಿಗಳಲ್ಲಿ ಕೊಡ್ತೀರಾ, ಅಲ್ಲೊಂದು ಡೈರಿ ಇರುತ್ತೆ, 3 ಹಂತದ ವ್ಯವಸ್ಥೆ. ಆಮೇಲೆ ಜಿಲ್ಲೆಗಳಲ್ಲಿ ಮಿಲ್ಕ್ ಫೆಡರೇಷನ್ ಗಳು ಇರ್ತದೆ. ಈಗ ಬೆಂಗಳೂರು ಮಿಲ್ಕ್ ಫೆಡರೇಷನ್, ಮಂಡ್ಯ ಮಿಲ್ಕ್ ಫೆಡರೇಷನ್ ಅಲ್ಲ ಸರ್, ಮಂಡ್ಯ ಹಾಲು ಒಕ್ಕೂಟ, ತುಮಕೂರು ಹಾಲು ಒಕ್ಕೂಟ, ಓಕೆ, ಚಿತ್ರದುರ್ಗದ್ದಾಗಿರ್ಬೋದು, ಹಾಗೆ ಚಾಮರಾಜನಗರ ಆಗಿರ್ಬೋದು, ಹಾಸನ ಆಗಿರ್ಬೋದು, ಈ ತರ. ಸೊ ಈ ತರ ಅಲ್ಲಿಂದ ನಮ್ಮ ರಾಜ್ಯಕ್ಕೆ ಅಂದ ತಕ್ಷಣ ಕರ್ನಾಟಕ ಮಿಲ್ಕ್ ಫೆಡರೇಷನ್. ಅದೇ ರೀತಿ ಇದನ್ನು ಕೂಡ ಮಾಡಬೇಕು ಅಂತ. ಕೃಷಿ ತ್ಯಾಜ್ಯದಿಂದ ಗ್ರಾಮೀಣ ಭಾಗದವರಿಗೆ ಆದಾಯ ಹೆಚ್ಚಿಸೋದು, ಉದ್ಯೋಗ ಸೃಷ್ಟಿ ಮಾಡೋದು ಇದರ ಇನ್ನೊಂದು ಇಂಪಾರ್ಟೆಂಟ್ ಇದು. ಜೊತೆಗೆ ವಾಯು ಮಾಲಿನ್ಯ ತಡೆಗಟ್ಟುವುದು, ಬೆಳೆ ಸುಡುವುದರಿಂದ ಉಂಟಾಗುವ ವಾಯು ಮಾಲಿನ್ಯ ತಡೆಗಟ್ಟತಕ್ಕಂಥದ್ದು. ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕಂದು ಕ್ರಾಂತಿ 1 ಚರ್ಮ ಮತ್ತು ಕಾಫಿ ಉತ್ಪಾದನೆಗೆ ಉತ್ತೇಜನ ಕೊಟ್ಟಿತ್ತು. ಹಿರಾಲಾಲ್ ಚೌಧರಿ ಅವರು ಇದನ್ನ ಪ್ರಾರಂಭಿಕವಾಗಿ ಫಾದರ್ ಆಫ್ ನಾವು ಬ್ರೌನ್ ರೆವಲ್ಯೂಷನ್ ಅಂತ ಕರಿತೀವಿ. ಇನ್ನು ಈ ಒಂದು ಅಮೂಲ್ ಮಾದರಿ ಅಂತ ಏನ್ ಹೇಳಿದ್ರೆ, ಇಟ್ ಇಸ್ ಅ ಡಿಸೆಂಟ್ರಲೈಸ್. 3 ಹಂತ ಅಂದ್ರೆ ಇಟ್ ಇಸ್ ಅ ಡಿಸೆಂಟ್ರಲೈಸ್, ವಿಕೇಂದ್ರೀಕೃತ ಅಂತ ಕರಿತೀವಿ. ಫೆಡರೇಟೆಡ್ ಸಹಕಾರಿ ಸಂಸ್ಥೆಗಳನ್ನ ಮಾಡ್ತಕ್ಕಂಥದ್ದು. ಇದರಿಂದ ಹಾಲು ಹೆಂಗೆ ನಾವು ಮಾರಾಟ ಮಾಡಿ ಹಿಂಗ್ ಮಾಡ್ತಾರೆ, ಇದನ್ನ ತಾವು ಉಪಯೋಗಿಸ್ಕೊಂಡು ಮಿಕ್ಕದನ್ನ ಮಾರಾಟ ಮಾಡ್ತಕ್ಕಂಥದ್ದು. ಒಂದು ಕ್ಲಸ್ಟರ್ ಗಳನ್ನ ಒಕ್ಕೂಟ ಮಾಡ್ತಕ್ಕಂಥದ್ದು ಸ್ನೇಹಿತರೆ. ಅದಕ್ಕೇನ್ ಬೇಕು, ಲಾಜಿಸ್ಟಿಕ್ಸ್ ಬೇಕು, ಇನ್ಫ್ರಾಸ್ಟ್ರಕ್ಚರ್ ಬೇಕು, ಎಲ್ಲಾ ರೀತಿಯಾದ ಅದಕ್ಕೆ ಏನ್ ಬೇಕು ಅದನ್ನ ಪ್ರೊವೈಡ್ ಮಾಡೋದು ಇದರ ಪ್ರಮುಖ ಉದ್ದೇಶ ಆಗಿದೆ. ಸೊ ಇದಕ್ಕೆ ತಾಂತ್ರಿಕ ಬೆಂಬಲವನ್ನ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಆಗಿರ್ಬೋದು, ರಾಜ್ಯ ಕೃಷಿ ವಿಶ್ವವಿದ್ಯಾಲಯಗಳಾಗಿರ್ಬೋದು, ಸ್ಟೇಟ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅಂತ ಏನ್ ಕರಿತೀವಿ, ಕೃಷಿ ವಿಜ್ಞಾನ ಕೇಂದ್ರಗಳಾಗಿರ್ಬೋದು, ಇವೆಲ್ಲ ಪಾಲುದಾರಿಕೆಯಲ್ಲಿ ಮಾಡ್ತಾ ಇದಾವೆ. ಸೊ ಹಾಗಾಗಿ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಅಗೇನ್ ನಾವು ಇದನ್ನ ಬಗ್ಗೆ ಓದಿದೀವಿ ಅಂದ್ಮೇಲೆ ನಾವು ಆಪರೇಷನ್ ಫ್ಲಡ್ ಬಗ್ಗೆ ಒಂಚೂರು ಓದ್ಕೊಂಡ್ಬೋಣ. ಆಪರೇಷನ್ ಫ್ಲಡ್ 2.0 ಇದು ಕೂಡ ಇಂಪಾರ್ಟೆಂಟ್. ಆಪರೇಷನ್ ಫ್ಲಡ್ ಅಂದ್ರೆ ನಾವು ವೈಟ್ ರೆವಲ್ಯೂಷನ್ ಬಗ್ಗೆ ನೆನಪಿಸ್ಕೊಳ್ಳಿ. ಹಾಗೆ ಈಗ ಶ್ವೇತ ಕ್ರಾಂತಿ ವೈಟ್ ರೆವಲ್ಯೂಷನ್ 2.0 ಆಕ್ಚುಲಿ 2024 ಅಲ್ಲೇ ಸ್ಟಾರ್ಟ್ ಮಾಡೋದು. ಇದು ಲಾಸ್ಟ್ ಇಯರ್ ಅಂತೂ ತುಂಬಾ ಇದು ಸುದ್ದಿಯಲ್ಲಿತ್ತು. ಕೋಆಪರೇಟಿವ್ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಇದ್ರ ಬಗ್ಗೆ ಮೀಟಿಂಗ್ ಅದು ಇದು ಎಲ್ಲ ಮಾಡ್ತಾ ಇದ್ರು. ಸೊ ಹಾಗಾಗಿ ಇದ್ರ ಬಗ್ಗೆ ತಿಳ್ಕೋಬೇಕು. ಏನ್ ಮಾಡ್ಬೇಕು, ಹಾಲಿನ ಸಂಗ್ರಹಣೆನ ನಾವು ಏನು ಇದುವರೆಗೂ ಮಾಡಿದ್ವಿ ಆಪರೇಷನ್ ಫ್ಲಡ್, ಅದು ಆಪರೇಷನ್ ಫ್ಲಡ್ 1.0 ಇದೆಯಲ್ಲ, 1.0 ಅದು 3 ಹಂತದಲ್ಲಿದೆ. ಅದನ್ನು ಕೂಡ ಇದ್ರಲ್ಲಿ ನಾನು ಹೇಳ್ತೀನಿ. ಅದು ಎಕ್ಸಾಮ್ ಅಲ್ಲಿ ಮೊನ್ನೆ ಕೂಡ ಕೇಳಿದ್ದೆ ಕೆಎಲ್ಲಿ.
ಸೊ ಹಂಗಾಗಿ ಕೇಳ್ತಾನೆ ಸ್ನೇಹಿತರೆ ಇದೆಲ್ಲ, ಯಾಕಂದ್ರೆ ಸುದ್ದಿಯಲ್ಲಿ ಇದೆ ಅಂದ ತಕ್ಷಣ ನಿಮಗೆ ಆಪರೇಷನ್ ಫ್ಲಡ್ 2.0 ಬಗ್ಗೆನೇ ಕೇಳಬೇಕು ಅಂತಿಲ್ಲ, ಆಪರೇಷನ್ ಫ್ಲಡ್ 1.0 ಓಕೆ ಅದ್ರ ಬಗ್ಗೆನೇ ಕೇಳಬಹುದು, ಶ್ವೇತಕ್ರಾಂತಿ 1.0 ಬಗ್ಗೆನೂ ಕೇಳಬಹುದು. ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಆಪರೇಷನ್ ಫ್ಲಡ್ 2.0 ಬಗ್ಗೆ ನೋಡಿದಾಗ ಹೈನುಗಾರಿಕೆಯಲ್ಲಿ ಇನ್ನೂ 50% ಹೆಚ್ಚು ಹಾಲು ಸಂಗ್ರಹಣೆ ಮಾಡಬೇಕು, ಈಗ ಏನಾಗ್ತದೆ ಅದಕ್ಕಿಂತ ಇನ್ನೂ ಜಾಸ್ತಿ ಮಾಡಬೇಕು. ಜೊತೆಗೆ ಮೈನ್ ಇಂಪಾರ್ಟೆಂಟ್ ಮಹಿಳಾ ಸಬಲೀಕರಣ ಮತ್ತೆ ತಂತ್ರಜ್ಞಾನ ಬಳಕೆ. ಮಹಿಳಾ ಸಬಲೀಕರಣ ಯಾಕೆ? ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮೂಲಕ ಇಟ್ಕೊಂಡು ಆದಾಯಗಳನ್ನು ಹೆಚ್ಚಿಸಿದ ಕುಟುಂಬದಲ್ಲಿ ಹೆಣ್ಣು ಮಕ್ಕಳ ಆದಾಯ ಹೆಸರು ಅವರ ಕುಟುಂಬನೇ ಚೆನ್ನಾಗಿರುತ್ತೆ ಅನ್ನೋದು ಒಂದು ದೃಷ್ಟಿ. ಹಾಗಾಗಿ ಸಹಕಾರ ಸಂಘಗಳ ಮೂಲಕ ಈ ಮೌಲ್ಯವರ್ಧಿತ ಸೇವೆಗಳನ್ನ ಪ್ರತಿಯೊಂದು ಗ್ರಾಮೀಣದಲ್ಲೂ ತಲುಪಿಸಿ ಆದಾಯಗಳನ್ನ ಡಬಲ್ ಮಾಡಬೇಕು ಅಂತ. ಸೊ ಹಾಗಾಗಿ ಮಹಿಳಾ ನೇತೃತ್ವದಲ್ಲಿ ಹೈನುಗಾರಿಕೆ ಸಹಕಾರ ಸಂಘಗಳನ್ನು ಬಲಪಡಿಸ್ತಕ್ಕಂಥದ್ದಾಗಿರ್ಬೋದು ಈ ಒಂದು 2.0 ಬರೋದು. ಹಾಲು ಉತ್ಪಾದನೆ ಜೊತೆಗೆ ಹಾಲಿನ ಉತ್ಪನ್ನಗಳ ತಯಾರಿಕೆಗೆ ಹೆಚ್ಚು ಉತ್ಪನ್ನಗಳು, ಬೇರೆ ಬೇರೆ ಪ್ರಾಡಕ್ಟ್ಸ್ಗಳು ಇನ್ನೂ ತರಬೇಕು, ಈಗ ಆಲ್ರೆಡಿ ಇದೆ. ಸೊ ಹಾಗಾಗಿ ಇನ್ನೂ ತರಬೇಕು ಅಂತಕ್ಕಂಥದ್ದು. ಪ್ರತಿ ಪಂಚಾಯತಿಯಲ್ಲಿ ಡೈರಿ ಸಹಕಾರ ಸಂಘವನ್ನ ಮಾಡಬೇಕು ಅಂತ, ಇವೆಲ್ಲ ಮಾಡ್ಬೇಕು ಅಂತ ದುಡ್ಡು ಬೇಕಲ್ಲ. ಹಾಗಾಗಿ ರೂಪೇ ಕಿಸಾನ್ ಕ್ರೆಡಿಟ್ ಗಳ ಮುಖಾಂತರ ಬಡ್ಡಿ ರಹಿತ ಸಾಲ ಕೂಡ ಕೊಡಬೇಕು ಅಂತ ಆಪರೇಷನ್ ಫ್ಲಡ್ 2.0 ಅಲ್ಲಿ ಅವರು ಅಂಶಗಳನ್ನ ಇಟ್ಕೊಂಡಿರೋದು ಸ್ನೇಹಿತರೆ. ಓಕೆ, ಇನ್ನು ಕರ್ನಾಟಕದಲ್ಲೂ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಅಂತ ತಕ್ಷಣ KMF ಇದೆ, ಕರ್ನಾಟಕ ಹಾಲು ಮಹಾಮಂಡಳಿ ಇದೆ. ಈಗ ಪ್ರಸ್ತುತ ಏನಿದೆ, ನಮ್ಮ ಕರ್ನಾಟಕ ಇಡೀ ಭಾರತದಲ್ಲಿ ಅತ್ಯಂತ ಹೆಚ್ಚು ತಲಾ ಹಾಲು ಲಭ್ಯತೆ ಇರತಕ್ಕಂಥ ರಾಜ್ಯ. ಪ್ರತಿ ದಿನಕ್ಕೆ 543 ಗ್ರಾಂ ಹೊಂದಿರೋ ಒಬ್ಬರಿಗೆ ತಲೆಗೆ ಇರ್ತಕ್ಕಂಥ ಹಾಲು ಉತ್ಪಾದನೆ ಆಗ್ತಾ ಇದೆ ಈಗ ಆಲ್ರೆಡಿ. ಸೊ ಹಾಗಾಗಿ ಇನ್ನೂ ಹೆಚ್ಚಿಗೆ ಮಾಡಬೇಕು ಅಂತ 2.0 ಅಲ್ಲಿ. ಜೊತೆಗೆ ಹೈನುಗಾರರಿಗೆ ಮೇವು, ಪಶು ವೈದ್ಯಕೀಯ ಸೇವೆ, ತಾಂತ್ರಿಕ ತರಬೇತಿಗಳನ್ನ ಕೊಡಬೇಕು ಅಂತ ಕೂಡ ಇದರಲ್ಲಿ ನಮ್ಮ KMF ಹಮ್ಮಿಕೊಂಡಿದೆ. ಸೊ ಇವೆಲ್ಲ ಉದ್ದೇಶ ಏನು? ಗ್ರಾಮೀಣ ಆರ್ಥಿಕನ ಸುಸ್ಥಿರಗೊಳಿಸ್ತಕ್ಕಂಥದ್ದು, ಕಂಟಿನ್ಯೂಸ್ ಇನ್ಕಮ್ ಬರಬೇಕು ಅವರಿಗೆ, ಹೈನುಗಾರಿಕೆಯಲ್ಲಿ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳೋದು, ಮತ್ತೆ ಹೈನುಗಾರರ ಆದಾಯನ ದ್ವಿಗುಣಗೊಳಿಸುವುದು. ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ನು ಆಪರೇಷನ್ ಫ್ಲಡ್ ಬಗ್ಗೆ ಬಂದ್ಬಿಡ್ತೀನಿ. ಶ್ವೇತಕ್ರಾಂತಿ ಅಥವಾ ಮಿಲ್ಕ್ ರೆವಲ್ಯೂಷನ್ ಅಂತ ಏನ್ ಕರಿತೀವಿ, ವೈಟ್ ರೆವಲ್ಯೂಷನ್ ಅಂತ. ಇದು 3 ಹಂತ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ. ಮೊದಲನೇ ಹಂತ 1970 1980 ತಾನೇ ಅಮೂಲ್ ಬಂದಿರುತ್ತೆ. ಅಮೂಲ್ ಅದನ್ನ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ರ ಒಂದು ಮೇರೆಗೆ ಇದು ಇಡೀ ರಾಷ್ಟ್ರದಲ್ಲಿ ಮಾಡಬೇಕು ಅಂತ. ಓಕೆ, ಆಗ ದುಡ್ಡು ಬೇಕಲ್ಲ ಸರ್. ದುಡ್ಡು ಏನು? ಆಗ ಯುರೋಪಿಯನ್ ಆರ್ಥಿಕ ಸಹಾಯ ಕೊಡ್ತಾರೆ. ಅಂದ್ರೆ ಅವರು ಹಾಲಿನ ಪುಡಿಗಳನ್ನ ಕೊಡ್ತಾರೆ, ದುಡ್ಡು ಕೊಡಲ್ಲ. ಕೆನೆ ತೆಗೆದ ಹಾಲಿನ ಪುಡಿ, ಬೆಣ್ಣೆಗಳನ್ನ ಮಾರಾಟ ಮಾಡಿಕೊಡ್ತಾರೆ, ನಮಗೆ ಕೊಡ್ತಾರೆ ಅವ್ರ ಕಡೆಯಿಂದ, ಯುರೋಪಿಯನ್ ಯೂನಿಯನ್ ಕಡೆಯಿಂದ. ಅದನ್ನ ನಾವು ಇಲ್ಲಿ ಮಾರಾಟ ಮಾಡಿ ಅದ್ರಲ್ಲಿ ಬಂದಿರತಕ್ಕ ದುಡ್ಡುಗಳನ್ನ ತಗೊಂಡು ಪ್ರಮುಖ ಮಹಾನಗರಗಳು, ಮೆಟ್ರೋ ಸಿಟೀಸ್ ಅಂತಿಲ್ಲ, ಅಲ್ಲಿ 18 ಮಿಲ್ಕ್ ಫೆಡರೇಷನ್ ಗಳನ್ನ ಪ್ರತಿಯೊಂದು ಇದರಲ್ಲಿ ಮಾಡ್ತೀವಿ ನಾವು ಫಸ್ಟ್. ಎರಡನೇ ಹಂತದಲ್ಲಿ ಏನ್ ಮಾಡ್ತೀವಿ, ಅದನ್ನ 18ರಿಂದ 136ಕ್ಕೆ ಏರಿಸ್ತೀವಿ. ಪ್ರಮುಖ ಅದರ್ ಟೈರ್ 2 ಟೈರ್ 3 ಸಿಟೀಸ್ ಅಂತ ಏನ್ ಕೇಳ್ತೀವಲ್ಲ, ಅಲ್ಲೆಲ್ಲ ನಮ್ಮ ಹಾಲು ಒಕ್ಕೂಟಗಳನ್ನ ತೆಗಿತೀವಿ ಜಿಲ್ಲಾ ಮಟ್ಟದಲ್ಲಿ. ಅದನ್ನ ಗ್ರಾಮಗಳಲ್ಲೂ ಕೂಡ ಅದನ್ನ ಹೆಚ್ಚು ಸ್ವಾವಲಂಬನೆ ಆಗ್ಬೇಕು ಅಂತ ಗ್ರಾಮಗಳಲ್ಲೂ ಕೂಡ ಓಪನ್ ಮಾಡ್ತಾ ಬರ್ತೀವಿ. ಇನ್ನು ಹಂತ 3 ಸೊ ಇದನ್ನ ತೆರೆದ್ರೆ ಆಗಿಲ್ಲ. ಇದನ್ನ ತೆರೆದ ಮೇಲೆ ಇದಕ್ಕೆ ಏನೇನ್ ಬೇಕು, ಹಾಲು ಸಂಗ್ರಹಣೆಗೆ ಏನ್ ಬೇಕು, ಮೂಲ ಸೌಕರ್ಯ ಏನ್ ಬೇಕು, ಅದಕ್ಕೆ ಟೆಕ್ನಾಲಜಿ ಏನ್ ಬೇಕು, ಓಕೆ, ಪ್ಲಾಂಟ್ ಅಂಡ್ ಮೆಷಿನರೀಸ್ ಏನ್ ಬೇಕು, ಅದನ್ನು ಬಲಪಡಿಸ್ತಕ್ಕಂಥದ್ದಾಗಿರ್ಬೋದು, ಡೈರಿ ಸಂಘಗಳನ್ನು ಸಕ್ರಿಯಗೊಳಿಸ್ತಕ್ಕಂಥದ್ದಾಗಿರ್ಬೋದು, ಮತ್ತೆ ಪಶುಗಳಿಗೆ ವೈದ್ಯಕೀಯ ಆರೋಗ್ಯ ಸೇವೆಗಳು, ಮೇವು, ಕೃತಕ ಬಂಧನ, ಇದಕ್ಕೆಲ್ಲ ಒತ್ತು ಕೊಡ್ತಕ್ಕಂಥದ್ದು 3ನೇ ಹಂತ 1985-96. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಹೀಗೆ ನಾವು 3 ಹಂತದಲ್ಲಿ ಆಪರೇಷನ್ ಫ್ಲಡ್ ಅಥವಾ ವೈಟ್ ರೆವಲ್ಯೂಷನ್ ಮಾಡ್ತೀವಿ ಸ್ನೇಹಿತರೆ. ಓಕೆ, ಸೊ ಇದು ಕೂಡ ತಿಳ್ಕೊಳ್ಳಿ. ವೈಟ್ ರೆವಲ್ಯೂಷನ್ 1 ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಈಗ ಇಲ್ಲಿ ಹೇಳಿದ್ದೇನೆ ವೈಟ್ ರೆವಲ್ಯೂಷನ್ 2. ಫೈನ್. ಸೊ ಇದ್ರ ನಂತರ ಕೂಡ ನಾವು ಒಂದಷ್ಟು ಮಾಡ್ತೀವಿ. ಅದೇ ಅಷ್ಟೊಂದೇನು ಇಂಪಾರ್ಟೆಂಟ್ ಅಲ್ಲ. 1991 ಅಲ್ಲಿ ನಿಮ್ಗೆ ಗೊತ್ತಿದೆ LPG ಸಿಸ್ಟಮ್ ಬರುತ್ತೆ ಅಲ್ವಾ ಸರ್. ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಮಾಡ್ತೀವಿ, ಖಾಸಗೀಕರಣ ಮಾಡ್ತೀವಿ ಅಲ್ವಾ, ಜಾಗತೀಕರಣ ಮಾಡ್ತೀವಿ, ನಮ್ಮ ಮಾರ್ಕೆಟ್ನ ಓಪನ್ ಮಾಡ್ತೀವಿ. ಅವಾಗ ಹಾಲಿನ ಉತ್ಪನ್ನಗಳಿಗೆ ವಿದೇಶಿ ಷೇರುಗಳು ಏನು ಬಂದ್ ಬೀಳುತ್ತಲ್ಲ, ಅದು 51%ಗೆ ನಾವು ಓಪನ್ ಮಾಡಿ ಇಟ್ಕೊಟ್ಟಿರ್ತೀವಿ. ತುಂಬಾ ಹೊರಗಿನವ್ರದ ಕಡೆಯಿಂದ ತುಂಬಾ ಬರುತ್ತೆ, ಕಲಬೆರಕೆ, ಕಲುಷಿತಗಳೆಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ. ಆಗ ಹಾಲು ಮತ್ತು ಹಾಲು ಉತ್ಪನ್ನಗಳ ಆದೇಶ ಅಂತ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್ಗೆ ಸಂಬಂಧಪಟ್ಟಂತೆ ಒಂದನ್ನ ಕಾಯ್ದೆಗಳನ್ನ ಮಾಡ್ತೀವಿ. ಅದರಲ್ಲಿ ಈ ಪ್ರಾಡಕ್ಟ್ಸ್ ಗಳನ್ನ 1955ರ ಅಗತ್ಯ ಸರಕು ಕಾಯ್ದೆಗಳು, ಓಕೆ, ಸೊ ಈ ಒಂದು ಕಾಯ್ದೆಗಳ ನಿಬಂಧನೆ ಅಡಿ ಸೇರಿಸ್ತೀವಿ. ಎಸೆನ್ಷಿಯಲ್ ಫುಡ್ ಪ್ರಾಡಕ್ಟ್ಸ್ ಅಂತ ಕರಿತೀವಿ. ಅಂದ್ರೆ ಈ ಹಾಲನ್ನ ಇದಕ್ಕೆ ಸೇರಿಸಿದಾಗ ಅದನ್ನ ಮಾನಿಟರ್ ಮಾಡ್ಬೋದು. ಹಾಗಾಗಿ ಇದನ್ನ ನಾವು ಮಾನಿಟರ್ ಮಾಡ್ತಾ ಈಗ ಒಂದು ಲೆವೆಲ್ ತಂದಿಟ್ಟಿದೀವಿ. ಮತ್ತೆ ಭಾರತ ಕೂಡ ಹಾಲು ಅಂದ ತಕ್ಷಣ ಕೇಳ್ತಾನೆ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅತಿ ಹೆಚ್ಚು ಹಾಲು ಉತ್ಪಾದಕ ರಾಷ್ಟ್ರ, ಉತ್ಪಾದನೆ ಮಾಡೋದು ನಂಬರ್ 1, ಎಕ್ಸ್ಪೋರ್ಟ್ ಮಾಡೋದ್ರಲ್ಲ, ರಫ್ತು ಮಾಡೋದ್ರಲ್ಲ, ಉತ್ಪಾದನೆ ಮಾಡೋದ್ರಲ್ಲಿ ಹೇಳ್ತಾ ಇರೋದು ನನ್ನ ಸ್ನೇಹಿತರೆ. ಜಗತ್ತಿಗೆ 4ನೇ 1 ಭಾಗ ಅಥವಾ 25% ಹಾಲು ನಮ್ಮ ದೇಶದಲ್ಲಿ ಉತ್ಪಾದನೆ ಆಗ್ತಾ ಇದೆ ವಿಶ್ವದಲ್ಲಿ. ಓಕೆ, ಹಾಗಾಗಿ ಉತ್ಪಾದಕದಲ್ಲಿ ನಂಬರ್ 1 ನಾವೇ. ಅದೇ ಅದನ್ನ ಎಕ್ಸ್ಪೋರ್ಟರ್ ಅಲ್ಲ, ಉತ್ಪಾದನೆ ನಮ್ಮಲ್ಲಿ ಬಳಕೆ ಜಾಸ್ತಿ ಆಗ್ತಾ ಇದೆ. ಓಕೆ, ಸೊ ಇದು ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್.
ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ ಅಕ್ಕಿ ಬಗ್ಗೆ ಮೊನ್ನೆ ಎಕ್ಸಾಮ್ಗಳಲ್ಲೂ ಕೇಳಿದ 2 ಕರೆಂಟ್ ನ್ಯೂಸ್ ಅಲ್ಲಿದೆ. ಒಂದು, ಭಾರತ ಮೊದಲ ರಾಷ್ಟ್ರ ಆಗಿದೆ ಅಕ್ಕಿನ ಜೀನೋಮ್ನ ಆಧಾರಿತದ ಮೇಲೆ ಅದರ ಜೀನ್ಸ್ ನ ಮಾಡಿಫೈ ಮಾಡಿ, ಓಕೆ, ಜೀನೋಮ್ ಸಂಪಾದಿತ, ಓಕೆ, ಮಾಡಿಫೈಡ್ ರೈಸ್ ನ ಮಾಡಿರತಕ್ಕಂಥದ್ದು ಮೊದಲ ದೇಶ. ಯಾವುದು ಅದೆರಡು ಅಂತಂದ್ರೆ, ಒಂದು DRR ರೈಸ್ 100 ಅಂತ ಹೈದರಾಬಾದ್, ಅದ್ರ ಬಗ್ಗೆ ಮಾತಾಡ್ತೇನೆ. ಅಲ್ಲಿರ್ತಕ್ಕಂಥ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರೈಸ್ ರಿಸರ್ಚ್ ಅಂತ, ಪೂಸಾ DST ಅಂತಕ್ಕಂಥದ್ದು ಒಂದು. ಈ 2 ತಳಿಗಳನ್ನ ಅಭಿವೃದ್ಧಿ ಮಾಡಿದ್ವಿ. ಓಕೆ, ಸೊ ಹಾಗಾಗಿ ಈ 2 ತಳಿಗಳ ಬಗ್ಗೆ ಕೂಡ ನಾವು ನೋಡ್ಕೋಬೇಕಾಗತ್ತೆ. ಇನ್ನು ಅಕ್ಕಿ ಉತ್ಪಾದಿಸುವ ರಾಷ್ಟ್ರಗಳಲ್ಲಿ ಚೀನಾ, ಭಾರತ, ಬಾಂಗ್ಲಾದೇಶ, ಇಂಡೋನೇಷ್ಯಾ, ವಿಯೆಟ್ನಾಂ ಪ್ರಮುಖ ದೇಶಗಳು. ಎಸ್ಪೆಷಲಿ ಇಂಡೋನೇಷ್ಯಾ, ವಿಯೆಟ್ನಾಂ ಅಕ್ಕಿಗಳಿಗೆ ಜಾಸ್ತಿ ಎಕ್ಸ್ಪೋರ್ಟ್ ಇದೆ ಇಂಡಿಯಾಗಿಂತ. ಯಾಕಂದ್ರೆ ಅಲ್ಲಿ ನಿಮಗೆ ಶುಗರ್, ಅದು ಸ್ಟಾರ್ಚ್ ಕಂಟೆಂಟ್ ಸ್ವಲ್ಪ ಕಮ್ಮಿ ಇದೆ ಅಂತ ಹೇಳಿ ತುಂಬಾ ಜನ ಅದನ್ನ ಇದು ಮಾಡ್ತಾರೆ. ಇನ್ನು ಪ್ರಮುಖ ಅಕ್ಕಿ ರಫ್ತುದಾರಗಳಲ್ಲಿ ಭಾರತ ಈಗ ಥೈಲ್ಯಾಂಡ್ ನ ಮೀರಿಸಿ ನಂಬರ್ 1ಗೆ ಬಂದಿದೆ ಅಕ್ಕಿ ರಫ್ತು ಮಾಡೋದ್ರಲ್ಲಿ. ಓಕೆ, ಇನ್ನು ಈ ಒಂದು ಜೀನೋಮ್ ಬಗ್ಗೆ ಮಾತಾಡೋದಾದ್ರೆ, ಈ ಭತ್ತದ ಪ್ರಭೇದ ಏನಿದೆಯಲ್ಲ, ಇದು ಯಾಕೆ ವಿಶಿಷ್ಟ ಅಂತಂದ್ರೆ, ಹಸಿರುಮನೆ ಅನಿಲ ಏನು ಗ್ರೀನ್ ಹೌಸ್ ಗ್ಯಾಸ್ ಹೊರಸೂಸುವಿಕೆನ ಕಮ್ಮಿ ಮಾಡುತ್ತೆ. ಈ ಇಳುವರಿ 25-30% ಹೆಚ್ಚಿಸುತ್ತೆ ಈ ಹೊಸ ಅಭಿವೃದ್ಧಿಪಡಿಸುವ ತಳಿಗಳು, ಮತ್ತೆ ಗ್ರೀನ್ ಹೌಸ್ ಗ್ಯಾಸ್ ನ ಎಮಿಷನ್ ಮಾಡೋದು ಕಮ್ಮಿ ಮಾಡುತ್ತೆ. ಓಕೆ, ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇದು. ಓಕೆ, ಅಂಡ್ ಇಲ್ಲಿ ಪ್ರಮುಖವಾಗಿ ನೀರು ತುಂಬಿದ ಭತ್ತದ ಗದ್ದೆಗಳು, ನೀರು ಬಿಟ್ಟಿರ್ತೀವಲ್ಲ ವಿಶೇಷವಾಗಿ, ಅಲ್ಲಿಂದ ಏನು ಮೀಥೇನ್, ನೈಟ್ರಸ್ ಆಕ್ಸೈಡ್ ಬರುತ್ತಲ್ಲ, ಅದನ್ನ ಕಮ್ಮಿ ಮಾಡುತ್ತೆ. ಎಸ್ಪೆಷಲಿ ಈ ಕಮಲ DRR ರೈಸ್ 100 ಅಂತ, ಕಮಲ ಅಂತ ಏನ್ ಕರಿತೀವಿ, ಜೀನೋಮ್ ಎಡಿಟಿಂಗ್, ಇದು ಸಾಂಬಾ ಮಸೂರಿ ಪ್ರಭೇದದ ಮೂಲಕ ನಾವು ಎಡಿಟ್ ಮಾಡಿರ್ತಕ್ಕಂಥದ್ದು, ಜೀನ್ಸ್ ನ ಎಡಿಟ್ ಮಾಡಿ ಈ ತರದ ಮಾಡಿರ್ತಕ್ಕಂಥ, ಅಂದ್ರೆ ಗ್ಲೋಬಲ್ ವಾರ್ಮಿಂಗ್ ಸಂಬಂಧಪಟ್ಟಂತೆ. ಮತ್ತೆ ಜೊತೆಗೆ ಇದು ಬೇಗ ಬೆಳಿತವೆ, ತುಂಬಾ ದಿನ ಕಾಯುವಂತ ನೆಸಿಟಿ ಇರಲಿಲ್ಲ. ಹಾಗಾಗಿ ಇಸ್ ವೆರಿ ಇಂಪಾರ್ಟೆಂಟ್. ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಕೊಡ್ತೀನಿ ನಾನು ನೋಡಿ. ಈ ಒಂದು DRR ರೈಸ್ 100 ಇದೆಯಲ್ಲ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರೈಸ್ ರಿಸರ್ಚ್ ಹೈದರಾಬಾದ್ ಮತ್ತೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಎರಡರ ಒಂದು ಕೊಲಾಬರೇಷನ್ ಅಲ್ಲಿ ಡೆವಲಪ್ ಮಾಡಿರೋದು, ಬೈ ಯೂಸಿಂಗ್ ಸಾಂಬಾ ಮಸೂರಿ ಅಂತಕ್ಕಂಥ ರೈಸ್ ನ ಯೂಸ್ ಮಾಡ್ಕೊಂಡು ಮಾಡಿರೋದು. ಇದು ಏನಪ್ಪಾ ಇಷ್ಟು ಅಂತಂದ್ರೆ, 20 days 130 ದಿನಕ್ಕಿಂತ ಮುಂಚೆ, 20 ದಿನಕ್ಕಿಂತ ಮುಂಚೆ ಅರ್ಲಿ ಇದು ಮೆಚೂರ್ ಆಗುತ್ತೆ, ಬೇಗ ಬೆಳೆಯುತ್ತೆ ಅಂತ ನಾ ಹೇಳಿದೆ. ಶಾರ್ಟ್ ಡ್ಯೂರೇಷನ್ ಅಲ್ಲಿ ಬೆಳೆಯುತ್ತೆ. ಓಕೆ, ಜೊತೆಗೆ ಲಾಂಗ್ ಗ್ರೇನ್, ಉದ್ದ ಗ್ರೇನ್ ಇರುತ್ತೆ, ಚೆನ್ನಾಗಿರುತ್ತೆ ನೋಡಕ್ಕೆ, ಮತ್ತೆ ತುಂಬಾ ನಿಮಗೆ ಅಕ್ಕಿ ಒದಗುತ್ತೆ ಅಂತೀವಲ್ಲ, ಆ ತರ. ಓಕೆ, ಮತ್ತೆ ಇನ್ನೊಂದು ಪೂಸಾ DST ರೈಸ್ 1 ಅಂತಕ್ಕಂಥದ್ದು, ಇದು ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ನ್ಯೂ ಡೆಲ್ಲಿ, ಇದು ಹೈದರಾಬಾದ್, ನ್ಯೂ ಡೆಲ್ಲಿ. ಇದನ್ನ MTU 1010 ಅಂತಕ್ಕಂಥ ಅಕ್ಕಿಯಿಂದ ತಗೊಂಡು ಮಾರ್ಪಾಟು ಮಾಡಿರ್ತಕ್ಕಂಥದ್ದು. ಇದು ಆಲ್ಕಲೈನ್, ಕ್ಷಾರೀಯ ಮತ್ತೆ ಇದ್ರಲ್ಲೂ ಕೂಡ ಬೆಳಿತವೆ, ಲವಣಯುಕ್ತ ಕ್ಷಾರೀಯ ಮಣ್ಣುಗಳಲ್ಲೂ ಬೆಳಿತವೆ. ಹಾಗಾಗಿ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ, ಎಕ್ಸಾಮ್ ಅಲ್ಲಿ ನೋಡ್ಕೊಳ್ಳಿ. ಇದೊಂದೇ ಅಲ್ಲ, ಕರೆಂಟ್ ಅಫೇರ್ ಅಕ್ಕಿ ಬಗ್ಗೆ ನೋಡೋದಾದ್ರೆ, ಭಾರತ ಚೀನಾ ಒಂದು ಹಿಂದಕ್ಕೆ 2024-25 ಮಾಹಿತಿ ಅಂತೆ. ಈಗ 25ರಲ್ಲಿ ಕೇಂದ್ರ ಕೃಷಿ ಸಚಿವರೇ ಅನೌನ್ಸ್ ಮಾಡಿದ್ರು, 150.18 ಮಿಲಿಯನ್ ಟನ್ ಏರಿದೆ ಜಾಗತಿಕವಾಗಿ. ನಮ್ಮ ಚೀನಾ ಬಂದು 147-48 ಏನೋ ಇದೆ. ಸೊ ಹಾಗಾಗಿ ನಾವು ಅದನ್ನ ಮೀರಿ ನಂಬರ್ 1 ರಾಷ್ಟ್ರವಾಗಿ ಬೆಳೆದಿವಿ, ಅಕ್ಕಿ ಉತ್ಪಾದಕ ಮತ್ತು ರಫ್ತುದಾರ ರಾಷ್ಟ್ರವಾಗಿ ಈಗ ಹೊರಹೊಮ್ಮಿದ್ದೀವಿ. ಇದು ಹೊಸ ಕರೆಂಟ್ ಅಫೇರ್. ಓಕೆ, 2024-25 ಇಸ್ವಿ ಅಂತ ಅನ್ಕೊಳ್ಳಿ. ಸೊ ಹಾಗಾಗಿ ನಾವು ನಂಬರ್ 1 ಪ್ಲೇಸ್ ಅಲ್ಲಿ ಬಂದಿದ್ದೀವಿ. ನಾವು ರಫ್ತು 2011-12 ಎಲ್ಲೆಲ್ಲಿಂದ ಇದು ಮಾಡ್ತಾ ಇದೀವಿ ಅಂದ್ರೆ, ಥೈಲ್ಯಾಂಡ್, ನನ್ಗೆ ಹೇಳಿದೆ ಥೈಲ್ಯಾಂಡ್ ನ ಹಿಂದಿಕ್ಕಿದ್ವಿ. ಇವಾಗ ಅಕ್ಕಿ ರಫ್ತಲ್ಲಿ ಜಾಗತಿಕ ಮುಂಚೂಣಿದ್ದೀವಿ. ಪ್ರಮುಖವಾಗಿ ಅಕ್ಕಿ ಬೆಳೀತಕ್ಕಂಥದ್ದು ಪಶ್ಚಿಮ ಬಂಗಾಳ, ಅಂದ್ರೆ ಎಲ್ಲಿ ನಿಮಗೆ ಗಂಗಾ ತೀರಗಳಿದೆಯಾ, ಗಂಗಾ ತೀರ, ಮೆಕ್ಕಲು ಮಣ್ಣು ಇದಕ್ಕೆ ತುಂಬಾ ಇಂಪಾರ್ಟೆಂಟ್. ಓಕೆ, ಪಂಜಾಬ್, ಹರಿಯಾಣ, ಓಕೆ, ನಮ್ಮ ಈ ಕಡೆ ತಮಿಳುನಾಡು ಕಾವೇರಿ ತೀರ, ಕೃಷ್ಣ ತೀರ, ಓಕೆ, ಅಲ್ಲೆಲ್ಲ ನಾವು ನೋಡ್ತೀವಿ. ಕೊಪ್ಪಳ ಅಲ್ವಾ ಸರ್, ಅಲ್ಲಿ ನಾವು ಹೆಚ್ಚಾಗಿ ನೋಡ್ತೀವಿ. ಎಸ್ಪೆಷಲಿ ನಾವು ರಫ್ತು ಮಾಡ್ತಕ್ಕಂಥದ್ದು ಬಾಸ್ಮತಿ ಅಕ್ಕಿ. ನಿಮ್ಗೆ ಮಿಡಲ್ ಈಸ್ಟ್ ಹೋದ್ರೆ ಜಾಸ್ತಿ ಬಾಸ್ಮತಿ ಲಾಂಗ್ ಗ್ರೈನ್ ರೈಸ್ ತಿನ್ನೋದು. ಹಾಗಾಗಿ ಬಾಸುಮತಿ ಅಕ್ಕಿಗಳನ್ನ ಹೆಚ್ಚಾಗಿ ನಾವು ರಫ್ತು ಮಾಡ್ತಾ ಇದೀವಿ. ಸೊ ಹಾಗಾಗಿ ನಮ್ಮ ರಫ್ತುಗಳಲ್ಲಿ ಹೆಚ್ಚು ಕೊಡುಗೆ ಕೊಡ್ತಾ ಇದೆ ಬಾಸುಮತಿ ಅಕ್ಕಿ ಕೂಡ. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ನು ಅಕ್ಕಿ ನಿಮ್ಗೆ ಇದು ನ್ಯೂಸ್ ಇದೆ ಅಂತ ನಿಮ್ಗೆ ಇದನ್ನೇ ಕೇಳಬೇಕು ಅಂತ ಇಲ್ಲ ಸ್ನೇಹಿತರೆ. ನಾನು ನಿಮ್ಗೆ ಹೇಳ್ತಿರೋದೇನು ಅಂದ್ರೆ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇದು ಬಿಟ್ಟರೆ ನಿಮ್ಗೆ ಏನ್ ಕೇಳಬಹುದು, ಅಕ್ಕಿ ಬಗ್ಗೆ ಕೇಳಬಹುದು. ಅಕ್ಕಿ ಬಗ್ಗೆ ಏನ್ ಕೇಳ್ತಾನೆ, ಯಾವಾಗ ಬೆಳೀತದೆ, ಯಾವ ಮಳೆ ಒಂದು ಇದ್ರಲ್ಲಿ ಬೆಳೆಯುತ್ತೆ. ಈಗ ಬಿಡಿ, ಈಗ ರಾಬಿ, ಖಾರಿಫ್ ಎರಡಲ್ಲೂ ಬೆಳೀತಾರೆ ಅಕ್ಕಿನ. ಸೊ ಯಾವ ವಿಟಮಿನ್ಗಳಿರುತ್ತೆ, ಪಾಲಿಶ್ ಮಾಡೋದ ಅಕ್ಕಿಲಿ ಏನಿರುತ್ತೆ, ಇಂಥದ್ದು ಬೇಕಾದ್ರೆ ಕ್ವಶನ್ಸ್ಗಳು ಬರಬಹುದು ನಿಮ್ಗೆ, ಹೆಚ್ಚು ಡಿಫಿಕಲ್ಟಿ ಮಾಡಬೇಕು ಅಂತ. ಸೊ ಅಕ್ಕಿ ಅಥವಾ ಭತ್ತದ ಬಗ್ಗೆ ನೋಡೋದಾದ್ರೆ, ಪ್ರಪಂಚದ ಬೆಳಿತೀವಿ. ವಿಟಮಿನ್ ಎ, ವಿಟಮಿನ್ ಬಿ, ಕ್ಯಾಲ್ಸಿಯಂ ಸಮೃದ್ಧವಾಗಿದೆ ಪಾಲಿಶ್ ಮಾಡದ ಅಕ್ಕಿಯಲ್ಲಿ. ಓಕೆ, ವಿತೌಟ್ ಪಾಲಿಶ್ ತಿನ್ಬೇಕು ಅಂತ ಹೇಳೋದು ಅದಕ್ಕೆ. ಮತ್ತೆ ಇದು ಈಗ ಬಿಡಿ, ಈಗ ಎಲ್ಲ ಖಾರಿಫ್ ಅಲ್ಲಿ ಹೆಚ್ಚಾಗಿ ಬೆಳೀತದೆ, ರಾಬಿಲು ಕೂಡ ಬೆಳೀತಾರೆ. ಅಲ್ಲಲ್ಲಿ ಎಲ್ಲಿ ನೀರಾವರಿ ಇರುತ್ತೆ ಅಲ್ಲಿ ಬೆಳೀತಾರೆ ಸ್ನೇಹಿತರೆ. ಇದಕ್ಕೆ ಬೇಕಾಗಿರೋದು ವಾರ್ಷಿಕವಾಗಿ 100-200 ಸೆಂಟಿಮೀಟರ್ ಮಳೆಯ ಅಗತ್ಯವಿದೆ. ತಾಪಮಾನ 20-37 ಡಿಗ್ರಿ ಸೆಂಟಿಗ್ರೇಡ್ ವರೆಗೆ ಬರುತ್ತೆ. ಹಿಮ ಮತ್ತು ತೀವ್ರ ಶಾಖಕ್ಕೆ ಇದು ಬರಲ್ಲ, ಸೂಕ್ಷ್ಮವಾಗಿರುತ್ತೆ.
ಹಿಮದಲ್ಲಿ ಮತ್ತೆ ತೀವ್ರ ಬಿಸಿಲಿದ್ರೆ ಅದು ಬರಲ್ಲ. ತೀವ್ರ ಬಿಸಿಲಲ್ಲಿ ನಾವು ನವಣೆಗಳು ಬೆಳಿತೀವಿ ಅಲ್ವಾ, ಮಿಲ್ಲೆಟ್ಸ್ ಅಂತ ಕರಿತೀವಿ. ಮಿಲ್ಲೆಟ್ ನವಣೆ ಅಥವಾ ಸಿರಿಧಾನ್ಯ ಅಂತ ಕರಿತೀವಿ, ಅದನ್ನು ಬೆಳಿತೀವಿ. ಸೊ ಅದ್ರ ಬಗ್ಗೆನೂ ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ಯಾಕಂದ್ರೆ ಅದು ಕೂಡ ಸುದ್ದಿಯಲ್ಲಿದೆ ಸ್ನೇಹಿತರೆ. ಭಾರತ 2024-25 ಸಾಲಿನಲ್ಲಿ 180.15 ಲಕ್ಷ ಟನ್ ಸಿರಿಧಾನ್ಯ ಉತ್ಪಾದಿಸಿದ್ದು ಹಿಂದಿನ ವರ್ಷಕ್ಕೆ ಹೋಲಿದ್ರೆ 4.43 ಲಕ್ಷ ಟನ್ ಹೆಚ್ಚಾಗಿದೆ. ಇನ್ನು ಸಿರಿಧಾನ್ಯ ಎಲ್ಲೆಲ್ಲಿ ಬೆಳಿತಾರೆ ಅಂತ ನೋಡಿ, ಕರ್ನಾಟಕದಲ್ಲೂ ಬರುತ್ತೆ 22.79 ಲಕ್ಷ ಟನ್ ಬೆಳಿತೀವಿ ನಾವು. ಓಕೆ, ರಾಜಸ್ಥಾನದಲ್ಲಿ ಹೆಚ್ಚಾಗಿ ಬೀಳುತ್ತೆ, ಯಾಕಂದ್ರೆ ಇದರಲ್ಲಿ ಬಿಸಿಲು ಎಲ್ಲಿ ಜಾಸ್ತಿ ಇರುತ್ತೆ. ಒಣ ಮಣ್ಣು ಅಂತ ಏನ್ ಕರಿತೀವಿ, ಜೇಡಿ ಮಿಶ್ರಿತ ಮಣ್ಣು ಅಥವಾ ಮರಳು ಮಣ್ಣು ಅಂತ ಕಡೆ ಹೆಚ್ಚಾಗಿ ಬೀಳುತ್ತೆ. ಇದಕ್ಕೆ ತುಂಬಾ ಮಳೆ ಬೇಕು ಅಂತ ಏನಿಲ್ಲ. ಹಂಗಾಗಿ ನಾವು ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಬೆಳಿತಾರೆ ಇದನ್ನ. ಓಕೆ, ದಕ್ಷಿಣ ಕರ್ನಾಟಕದಲ್ಲೂ ಬೆಳಿತಾರೆ, ಅಲ್ಲಲ್ಲಿ ಬಿಸಿಲು ಟೈಮಲ್ಲಿ ಅಂದ್ರೆ ಮಳೆಗಾಲ ಇಲ್ದಿರೋ ಟೈಮಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಓಕೆ, ಸೊ ಹಾಗಾಗಿ ಭಾರತ ಅತಿ ದೊಡ್ಡ ಉತ್ಪಾದಕ ರಾಷ್ಟ್ರ. ಇದು ಜಾಗತಿಕವಾಗಿ 41% ನಾವು ಉತ್ಪಾದನೆ ಮಾಡ್ತೀವಿ. ಏಷ್ಯಾದಲ್ಲಿ ನೋಡಿ 83% ಉತ್ಪಾದನೆ ಮಾಡ್ತೀವಿ. ಆಕ್ಚುಲಿ ಇದು ಬೇಸ್ ಬಂದು ನಮಗೆ ಆಫ್ರಿಕಾದ ಇಂದ ಬಂದಿರತಕ್ಕಂಥದ್ದು ಸಿರಿಧಾನ್ಯ. ಓಕೆ, ಶತಮಾನಗಳಿಂದ ಭಾರತ ಅವಿಭಾಜ್ಯ ಅಂಗ ಆಗಿದೆ. ರಫ್ತು 50% ಹೆಚ್ಚು UAE ಮತ್ತು ಸೌದಿ ಅರೇಬಿಯಾಕ್ಕೆ ಹೋಗುತ್ತೆ ನಮ್ಮ ಸಿರಿಧಾನ್ಯಗಳು, ಮಿಲ್ಲೆಟ್ಸ್ ಅಂತ ಏನ್ ಕರಿತೀವಿ. ಓಕೆ, ಇನ್ನು ಹವಾಮಾನ ಇದು ನೋಡಿದ್ರೆ ಖಾರಿಫ್ ಎಗೇನ್ ನಾವು 800 ಮಿಲಿಮೀಟರ್ಗಿಂತ ಹೆಚ್ಚಿನ ಮಳೆಯಲ್ಲೂ ಕೂಡ ಬೆಳೆಯಲಾಗುತ್ತೆ, ಬಟ್ ಅಷ್ಟೊಂದು ಇರಲ್ಲ. ಬಟ್ ಇದು ಹೆಚ್ಚು ತಾಪಮಾನ ಬರಗಾಲಕ್ಕೆ ಸಹಿಷ್ಣು ಆಗಿರೋದ್ರಿಂದ ನಾವು ಯೂಶಲಿ ಆಫ್ಟರ್ ರೈನಿ ಸೀಸನ್ ಆದ್ಮೇಲೆ ಹೆಚ್ಚಾಗಿ ಬೆಳೀತಾರೆ ಇದನ್ನ. ಮರಳು ಮಿಶ್ರಿತ ಲೋಮಿ ಸಾಯಿಲ್ ಅಥವಾ ಜೇಡಿ ಮಣ್ಣಿನ ಲೋಮಿ ಸಾಯಿಲ್ಗಳಲ್ಲಿ ಬೆಳಿತೀವಿ ಇದನ್ನ. ಅಂಡ್ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್, ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಗಳಿದಾವೆ. ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಗಳಲ್ಲಿ ನಾವು ಪ್ರೋಟೀನ್ ಇಷ್ಟು ಗ್ರಾಮ್ ಇದೆ, ಕೊಬ್ಬು, ಕಾರ್ಬೋಹೈಡ್ರೇಟ್ಸ್ ಕಮ್ಮಿ ಇದೆ ಅಂತ ಅದಕ್ಕೆ ತುಂಬಾ ತಿಂತಾರೆ. ಕಾರ್ಬೋಹೈಡ್ರೇಟ್ಸ್ ಕಮ್ಮಿ ಇದ್ರೆ ಶುಗರ್ ಕಂಟೆಂಟ್ ಜಾಸ್ತಿ ಆಗಲ್ಲ ಬಾಡಿಲಿ ಅಂತ ಹೇಳಿ. ಮತ್ತೆ ಇದರಲ್ಲಿ ಗ್ಲೂಟನ್ ಮುಕ್ತ, ವೆರಿ ಇಂಪಾರ್ಟೆಂಟ್. ಗ್ಲೂಟನ್ ಅಂದ್ರೆ ಅಂಟೆಂಟ್ ಜಿಗಿಡು ಒಂಥರ ಸ್ಟಾರ್ಚ್ ಇರುತ್ತಲ್ಲ, ಅದಿರಲ್ಲ. ಅದು ತುಂಬಾ ಜನಕ್ಕೆ ತಿಂದ್ರೆ ಆ ತರ ಪದಾರ್ಥಗಳು ಏನಾಗುತ್ತೆ, ಬೇದಿ ಆಗೋದು ಈ ತರ ಆಗುತ್ತೆ. ತುಂಬಾ ಜನಕ್ಕೆ ಅವರ ಒಂದು ಡೈಜೆಸ್ಟಿವ್ ಗಟ್ ಸಿಸ್ಟಮ್ ಅಂತೀವಲ್ಲ, ಅದು ತುಂಬಾ, ಈಗ ಹಾಲು ಪದಾರ್ಥಗಳು ತುಂಬಾ ಜನಕ್ಕೆ ಆಗಲ್ಲ, ಹಾಲು, ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್ಗಳು. ಮತ್ತೆ ಈ ತರ ಗ್ಲೂಟನ್ ಇರೋದು, ಓಕೆ, ಓಟ್ಸ್ ಗಳಲ್ಲಿ ಗ್ಲೂಟನ್ ಇರುತ್ತೆ, ಒಂಥರ ಆ ತರದಾಗಲ್ಲ, ಅದಕ್ಕೆ ಗ್ಲೂಟನ್ ರಹಿತವಾಗಿರ್ತದೆ, ಅಂತವ್ರಿಗೆ ತುಂಬಾ ಇಂಪಾರ್ಟೆಂಟ್. ಮತ್ತೆ ಕಡಿಮೆ ಗ್ಲೈಸೆಮಿಕ್ ಸೂಚ್ಯಾಂಕ ಇರುತ್ತೆ. ಕಡಿಮೆ ಗ್ಲೈಸೆಮಿಕ್ ಅಂದ್ರೆ ತಿಂದ ತಕ್ಷಣ ನೀವು ರೈಸು ಈ ತರ ಐಟಮ್ಸ್ಗಳು ತಿಂದ ತಕ್ಷಣ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ. ಇದು ಹಂಗಲ್ಲ, ಗ್ರಾಜುಯಲಿ ಜಾಸ್ತಿ ಆಗುತ್ತೆ. ಓಕೆ, ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಕರಿತೀವಿ. ಇದರಲ್ಲಿ ತುಂಬಾ ಪ್ರೋಟೀನ್ಸ್ ಇದೆ, ಎಸ್ಪೆಷಲಿ ಫೈಬರ್ಸ್ ಜಾಸ್ತಿ ಇದೆ. ಫೈಬರ್ಗೋಸ್ಕರ ತಿನ್ಬೇಕು. ಫೈಬರ್ ಇದ್ರೆ ನಿಮಗೆ ನಾಳೆ ಬೆಳಗ್ಗೆ ಎದ್ದಾಗ ನಿಮ್ಗೆ ಒಳ್ಳೆ ಕೂತ್ಕೊಂಡಾಗ ಕ್ಲೀನ್ ಆಗಿ ಔಟ್ಪುಟ್ ಹೋಗ್ತಕ್ಕಂಥದ್ದು. ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇದ್ರ ಬಗ್ಗೆ ಕೇಳ್ತಾನೆ. ಮಿಲ್ಲೆಟ್ಸ್ ಬಗ್ಗೆ ನೋಡ್ಕೊಳ್ಳಿ ಸ್ನೇಹಿತರೆ. ಮಿಲ್ಲೆಟ್ಸ್ ತರ ಇದೆ, ನವಣೆ, ನಿಮ್ಗೆ ಇವನ್ ರಾಗಿ ಕೂಡ ಮಿಲ್ಲೆಟ್ಟೆ ಅಲ್ವಾ ಸರ್, ರಾಗಿ ಕೂಡ ಮಿಲ್ಲೆಟ್ಟೆ, ಜೋಳ ಮಿಲ್ಲೆಟ್ಟು, ಮತ್ತೆ ನಿಮಗೆ ಸಜ್ಜೆ ಆಗಿರ್ಬೋದು, ಊದ್ಲು ಆಗಿರ್ಬೋದು, ಅರ್ಕ ಆಗಿರ್ಬೋದು, ಬೇರೆ ಬೇರೆ ರೀತಿ ಎಲ್ಲ ಇದೆ ಕೊಟ್ಟಿದ್ದೀನಿ. ತುಂಬಾ ನೋಡ್ಕೊಳ್ಳಿ ಸುಮ್ಮನೆ ಅಷ್ಟೇ, ಜಸ್ಟ್ ಫಾರ್ ಇನ್ಫಾರ್ಮೇಶನ್. ಓಕೆ, ನೆಕ್ಸ್ಟ್ ಬರ್ತೀನಿ. ಇಂಡಿಯಾಸ್ ಫಸ್ಟ್ ಆರ್ಗ್ಯಾನಿಕ್ ಫಿಶರಿ ಕ್ಲಸ್ಟರ್ಸ್ ಸಿಕ್ಕಂ ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಅಂದ್ರೆ ಆರ್ಗ್ಯಾನಿಕ್ ಆಗಿ ಅಂತಂದ್ರೆ ಯಾವುದೇ ಆದ ರೀತಿಯಾದ ಕೆಮಿಕಲ್ ನ ಯೂಸ್ ಮಾಡದೆ ಆರ್ಗ್ಯಾನಿಕ್ ಫುಡ್ ಕೊಟ್ಕೊಂಡು ಈ ತರ ಮಾಡ್ತಕ್ಕಂಥ ಮೊದಲ ಸಾವಯವ ಮೀನುಗಾರಿಕಾ ಸಮೂಹನ ಸಿಕ್ಕಿಂ ಅಲ್ಲಿ ಮಾಡಿದ್ದಾರೆ. ಇದಕ್ಕೆ ನಬಾರ್ಡ್ ಹೆಲ್ಪ್ ಮಾಡ್ತಾ ಇದೆ ಪಾಲುದಾರವಾಗಿ, ಸಾವಯವ ಜಲಚರ ಸಾಕಣೆ ಕ್ಲಸ್ಟರ್ ಮೂಲಕ. ಓಕೆ, ಇದು ರಾಸಾಯನಿಕ ಮತ್ತು ಪ್ರತಿಜೀವಕ ಅಂದ್ರೆ ಆಂಟಿಬಯೋಟಿಕ್ಸ್ ಕೊಡದೆ ಮುಕ್ತ ಒಂದು ಮೀನುಗಳನ್ನ ಉತ್ಪಾದನೆ ಮಾಡ್ತಕ್ಕಂಥ ಕ್ಲಸ್ಟರ್ ಇದು. ಹಾಗಾಗಿ ಇದು ಪರಿಸರಕ್ಕೂ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಆಂಟಿಬಯೋಟಿಕ್ಸ್ ಅದು ಇದು ರಾಸಾಯನಿಕ ಹಾಕಿದ್ರೆ ಏನಾಗುತ್ತೆ, ಆ ನೀರು ಹೊರಗೆ ಬಿಟ್ಟಾಗ ಏನಾಗುತ್ತೆ, ನಿಮಗೆ ಜಲಮಾಲಿನ್ಯ ಕೂಡ ಆಗುತ್ತೆ. ನೋಡಿ, ಮಾಲಿನ್ಯತೆಯನ್ನು ಕೂಡ ನಾವು ಇದರಿಂದ ತಪ್ಪಿಸ್ಬಿಟ್ಟು ಏನು ಪ್ರಯೋಜನ ಏನು ಇದರಿಂದ? ಜಲಮಾಲಿನ್ಯವನ್ನು ಕಡಿಮೆ ಮಾಡುತ್ತೆ, ಸುಸ್ಥಿರತೆಯನ್ನು ಖಚಿತಪಡಿಸುತ್ತೆ, ದೇಶೀಯವಾಗಿ ಮತ್ತು ಅಂತಾರಾಷ್ಟ್ರೀಯವಾಗಿ ಪ್ರೀಮಿಯಂ ಬೆಲೆಗಳನ್ನು ಪಡೆಯುತ್ತೆ ಅಲ್ವಾ ಸರ್. ಈಗೆಲ್ಲ ಆರ್ಗ್ಯಾನಿಕ್ ಸ್ಟೋರ್ಸ್ಗಳು ಬಂದ್ಬಿಟ್ಟಿವೆ, ಅಲ್ಲಿ ನಿಜವಾಗ್ಲೂ ಆರ್ಗ್ಯಾನಿಕ್ ಮಾಡ್ತಾ ಇದ್ರಾ ಗೊತ್ತಿಲ್ಲ. ಆಕ್ಚುಲಿ ಆರ್ಗ್ಯಾನಿಕ್ ಅಂದ್ರೆ ಏನು ಅಂದ್ರೆ ಯಾವುದೇ ಕೆಮಿಕಲ್ ಯೂಸ್ ಮಾಡಬಾರ್ದು ಅಂತ. ಫೈನ್ ಸರ್, ಯಾವುದೇ ಕೆಮಿಕಲ್ ಯೂಸ್ ಮಾಡದೆ ಬೆಳಿಬೇಕು. ಓಕೆ, ಹಾಗೆ ಆ ಬೀಜ ಏನ್ ಬಿತ್ತನೆ ಮಾಡಿರ್ತಲ್ಲ ಅದು ಕೂಡ ನಾಟಿ ಆಗಿರಬೇಕು, ಅದು ಹೈಬ್ರಿಡ್ ಆಗಿರ್ಬೋದು, ಅದು ಇಂಪಾರ್ಟೆಂಟ್. ಇನ್ನೊಂದೇನು, ಆ ಮಣ್ಣು ಇದೆಯಲ್ಲ, ಮಣ್ಣು ಏನಾಗಿರುತ್ತೆ ಅಂದ್ರೆ ಲಾಸ್ಟ್ ಒಂದು 5 ರಿಂದ 6 ವರ್ಷ, ಇನ್ನು 10 ವರ್ಷ ಆದ್ರೂ ಒಳ್ಳೇದು, ಮಿನಿಮಮ್ ಅಟ್ಲೀಸ್ಟ್ 5 years ಯಾವುದೇ ಕೆಮಿಕಲ್ ಆಗದೇನೆ ಇರಬೇಕು. ಈಗ ಲಾಸ್ಟ್ ಇಯರ್ ಕೆಮಿಕಲ್ ಆಗಿ ಬೆಳ್ಬಿಟ್ಟಿರ್ತಾರೆ, ಇವಾಗ ಆರ್ಗ್ಯಾನಿಕ್ ಹಾಕ್ತೀನಿ, ನಾನು ಕೆಮಿಕಲ್ ಆಗದೆ ಬೆಳಿತೀನಿ ಅಂದ್ರೆ ಅಗೇನ್ ಅಲ್ಲಿ ಕೆಮಿಕಲ್ ಅಂಶ ಇರುತ್ತೆ ಮಣ್ಣಲ್ಲಿ. ಪ್ಯೂರ್ ಆರ್ಗ್ಯಾನಿಕ್ ಅಂದ್ರೆ ಆ ರೀತಿ ಮಾಡ್ಬೇಕಿತ್ತು, ಆ ತರ ಇರಲ್ಲ ಇವಾಗ. ಓಕೆ, ಏನ್ ಮಾಡಿರ್ತಾನೆ, ಲಾಸ್ಟ್ ಇಯರ್ ಯಾವ್ದೋ ಕೆಮಿಕಲ್ ಆಗಿ ಬೆಳೆದ್ಬೋದು, ಇವಾಗ ಆರ್ಗ್ಯಾನಿಕ್ ಬೆಳಿತೀನಿ ಅಂತ ಬೆಳಿಬಹುದು, ವಿತೌಟ್ ರಾಸಾಯನಿಕ ಯೂಸ್ ಮಾಡಿದೆ. ಓಕೆ, ಸೊ ಈ ತರ ಎಲ್ಲ ಇರ್ತವೆ. ಸೊ ಅದನ್ನ ನೋಡ್ಕೋಬೇಕು. ಬಟ್ ಆರ್ಗ್ಯಾನಿಕ್ ಗೆ ಕಾಸ್ಟ್ಲಿ ಇವಾಗ, ಯಾಕಂದ್ರೆ ಯಾವುದೇ ಇದಿರಲ್ಲ ಅಂತ. ಆಕ್ಚುಲಿ ಮೊದಲು ನಾವು ಬೆಳಿತಿದ್ದೆ ಹಂಗೆ, ಆಗ ಆರೋಗ್ಯವಾಗಿತ್ತು. ಸೊ ಫೈನ್, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಇದಕ್ಕೆ ಪ್ರಧಾನಮಂತ್ರಿ ಕೃಷಿ ಸಂಪದ ಯೋಜನೆ ಅಡಿಯಲ್ಲಿ ಬರುತ್ತೆ. ನಿಮ್ಗೆ ಗೊತ್ತಿದೆ 2020 ಸ್ಟಾರ್ಟ್ ಆಗಿದೆ, 25 ತನಕ 20,000 ಕೋಟಿ ಸಮಥಿಂಗ್ ಇದಕ್ಕೆ ದುಡ್ಡು ಕೊಟ್ಟು ಏನ್ ಮಾಡ್ತಾ ಇದಾರೆ, ನಮ್ಮ ಲೈಫ್ ಸ್ಟಾಕ್ಸ್ ಅಂತ ಏನ್ ಜಾನುವಾರುಗಳನ್ನ ಅಭಿವೃದ್ಧಿ ಮಾಡ್ಬೇಕು, ಎಸ್ಪೆಷಲಿ ಮೀನು ಮತ್ತೆ ಕೋಳಿ ಸಾಕಣೆಯನ್ನ ಮಾಡಬೇಕು ಅಂತೇಳಿ. ಹಾಗಾಗಿ ಇದನ್ನ ತಂದಿರ್ತಕ್ಕಂಥ ಸ್ಕೀಮ್ ನ ಅಡಿಯಲ್ಲಿ ಮಾಡ್ತಾ ಇದ್ದಾರೆ.
ಇನ್ನು ನಾವು ಇದ್ರ ಬಗ್ಗೆ ಓದ್ತಾ ಇದೀವಿ ಅಂದ ತಕ್ಷಣ ಮೇನ್ ಇಂಪಾರ್ಟೆಂಟ್ ಏನ್ ತಿಳ್ಕೊಂಡಿರ್ಬೇಕು ಅಂದ್ರೆ, ನಿಮಗೆ ಇದನ್ನ ಪದೇ ಪದೇ ಕೇಳ್ತಾ ಇರ್ತಾನೆ, ನಾನು ಇದನ್ನ ಡೀಟೇಲ್ ಆಗಿ ತಗೊಂಡಿಲ್ಲ. ನಾನು ಫಿಶರಿ ಡಿಪಾರ್ಟ್ಮೆಂಟ್ ಮಿನಿಸ್ಟ್ರಿ ಸಂಬಂಧಪಟ್ಟಂತೆ ನಾನು ತಗೋತೀನಲ್ಲ, ಅಲ್ಲಿ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಅದು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಬಗ್ಗೆ ಡೀಟೇಲ್ ಆಗಿ. ಓಕೆ, ಹಾಗಾಗಿ ಇಲ್ಲಿ ಜಸ್ಟ್ ನಿಮಗೆ ಇನ್ಫಾರ್ಮೇಶನ್ಸ್ ಕೊಟ್ಟಿನಿ, ಯಾಕಂದ್ರೆ ಇಲ್ಲಿ ಯೂಸ್ ಮಾಡಿದೀವಿ ಆ ವರ್ಡ್ನ ಅಲ್ವಾ ಸರ್. ಇಟ್ ಈಸ್ ಕಮ್ಮಿಂಗ್ ಅಂಡರ್ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಡಿಯಲ್ಲಿ ಅಂತ. ಹಾಗಾಗಿ ಓಕೆ, ಇನ್ನು ಇದು ಬಿಟ್ಟು 5ನೇ ಒಂದು ಸಮುದ್ರ ಮೀನುಗಾರಿಕೆ ಜನಗಣತಿ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಸಮುದ್ರ ಮೀನುಗಾರಿಕಾ ಗಣತಿ 2025 ಅಕ್ಟೋಬರ್ 31, 2025 ಕೊಚ್ಚಿಯಲ್ಲಿ ಇದನ್ನ ಅಧಿಕೃತವಾಗಿ ಪ್ರಾರಂಭಿಸಿದ್ದಾರೆ. ಇದು 5 ವರ್ಷಕ್ಕೊಮ್ಮೆ ನಡೀತಕ್ಕಂಥದ್ದು. ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. 2025 ಥೀಮ್ ಘೋಷಣೆ ಅಥವಾ ಸ್ಲೋಗನ್ ಅಂತ ಏನ್ ಕರಿತೀವಿ, ಸ್ಮಾರ್ಟ್ ಸ್ಲೋಗನ್, ಸ್ಮಾರ್ಟ್ ಜನಗಣತಿ, ಚುರುಕಾದ ಮೀನುಗಾರ, ಸ್ಮಾರ್ಟ್ ಸೆನ್ಸಸ್, ಸ್ಮಾರ್ಟರ್ ಫಿಶರೀಸ್ ಅಂತಕ್ಕಂಥದ್ದು ಅಡಿಯಲ್ಲಿ. ಓಕೆ, ಇದನ್ನ ಈ ಸಲ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಆನ್ಲೈನ್ ಮುಖಾಂತರ ವರ್ಚುವಲಿ ಮಾಡ್ತಾ ಇರ್ತಕ್ಕಂಥದ್ದು ಒಂದು. ಇದಕ್ಕೆ ಆಪ್ಗಳಿದೆ, ಅದಿದೆ, ಅದು ಫೈನ್. ಬಟ್ ಇದರಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಮೀನುಗಾರಿಕೆ ಒಂದೇ ಅಲ್ಲ, ಮೀನುಗಳ ಬಗ್ಗೆ ಒಂದೇ ಅಲ್ಲ, ಜನರ ಮೀನುಗಾರರ ಒಂದು ಜೀವನಗಳ ಬಗ್ಗೆನೂ ಕೂಡ, ಅವರ ಸ್ಥಿತಿ, ಅವರ ಆದಾಯ, ಅವರ ಒಂದು ಆರ್ಥಿಕತೆ, ಸೊ ಇವೆಲ್ಲ ಕೂಡ ಇದರಲ್ಲಿ ಮಾಡ್ತಾ ಇದ್ದಾರೆ. ಸೊ ಇದು ಅಂಡಮಾನ್ ನಿಕೋಬಾರ್ ದ್ವೀಪಗಳು ಸೇರಿದಂತೆ, ಲಕ್ಷದ್ವೀಪ ಸೇರಿದಂತೆ ನಮ್ಮ 13 ಕರಾವಳಿ ರಾಜ್ಯಗಳಿಂದ ಎಲ್ಲ ಸೇರಿ 4,000-5,000 ಸಮುದ್ರ ಮೀನುಗಾರಿಕಾ ಹಳ್ಳಿಗಳನ್ನು ಸೇರಿ 1.2 ಮಿಲಿಯನ್ ಮೀನುಗಾರ ಕುಟುಂಬಗಳನ್ನು ಒಳಗೊಳ್ಳುತ್ತಾ ಇದೆ. ಓಕೆ, ಸೊ ಇದು ನೋಡಲ್ ಏಜೆನ್ಸಿ ನಾವು ನೋಡೋದಾದ್ರೆ ಮೀನು ಇದನ್ನು ನಡೆಸ್ತಕ್ಕಂಥದ್ದು ಡಿಪಾರ್ಟ್ಮೆಂಟ್ ಆಫ್ ಫಿಶರೀಸ್, ಮೀನುಗಾರಿಕೆ ಇಲಾಖೆ ಆಗಿರ್ಬೋದು, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ನ ಅಡಿಯಲ್ಲಿ, ಪಶುಸಂಗೋಪನೆ ಮತ್ತು ಕೈಗಾರಿಕಾ ಸಚಿವಾಲಯದ ಅಡಿಯಲ್ಲಿ, ಮತ್ತೆ CMFRI, ಓಕೆ, ಸೆಂಟ್ರಲ್ ಮೆರೈನ್ ಫಿಶರಿ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಓಕೆ, ಇದನ್ನ ನೋಡಲ್ ಏಜೆನ್ಸಿಯಾಗಿ ICAR ಮತ್ತೆ CMFRI ಈ 2 ಸಂಸ್ಥೆಗಳು ಸೇರಿ ನಡೆಸ್ತಾ ಇದೆ, ನೋಡಲ್ ಏಜೆನ್ಸಿಯಾಗಿ ಮೇಲ್ವಿಚಾರಣೆ ಮಾಡ್ತಾ ಇದೆ. ಇದರ ವಿಶಿಷ್ಟ ಏನು ನಾನು ನಿಮ್ಗೆ ಹೇಳಿದೆ, ಕೇಂದ್ರದಲ್ಲಿ ಸರ್ವರ್ಗಳನ್ನ ಯೂಸ್ ಮಾಡ್ತಾರೆ, ಸಂಪೂರ್ಣ ಡಿಜಿಟಲ್ ಮೊದಲನೇ ಬಾರಿಗೆ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಸಾಮಾಜಿಕ, ಆರ್ಥಿಕ, ಮೂಲಸೌಕರ್ಯ, ಸಾಂಸ್ಥಿಕ ಡೇಟಾಗಳನ್ನ ಕಲೆಕ್ಟ್ ಮಾಡ್ಕೊತಾ ಇದ್ದಾರೆ. ಯಾರ್ದು, ಒಂದು ಮೀನುಗಾರರದು ಆದಾಯ ಆಗಿರೋದು, ಮನೆ ಆದಾಯ, ಮಾಲೀಕತ್ವ, ಹೊಣೆಗಾರಿಕೆ, ಕ್ರೆಡಿಟ್ ಮೂಲಗಳು, ಅವ್ರಿಗೆ ಏನೋ ದುಡ್ಡಿದ್ರೆ ವಿಮೆ ಹಾಕಿದೆಯೋ ಇಲ್ವೋ. ಓಕೆ, ಜೊತೆಗೆ ಇದೊಂದೇ ಅಲ್ಲ, ಮೀನುಗಾರರು ಅಂದ ತಕ್ಷಣ ಇಂಡಿವಿಜುವಲ್ ಮೀನುಗಾರರಿಲ್ಲ, ಫಾರ್ಮರ್ ಫುಡ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ FPO ಅಂತ ಕರಿತೀವಿ, ಅದರಲ್ಲಿ ಮೀನು ರಹಿತ ಉತ್ಪಾದಕ ಸಂಸ್ಥೆಗಳು ಕೂಡ ಇರ್ತವೆ ಫಿಶರಿಗೆ ಸಂಬಂಧಪಟ್ಟಂತೆ, ಸ್ವಸಹಾಯ ಗುಂಪುಗಳು, ಅವ್ರನ್ನೂ ಕೂಡ ಇದನ್ನ ತಗೋಬರ್ತಾ ಇದ್ದಾರೆ. ಸೊ ಇಲ್ಲಿ ವ್ಯಾಸ್ ಮೊಬೈಲ್ ಅಪ್ಲಿಕೇಶನ್ ಇದನ್ನ ಡೆವಲಪ್ ಮಾಡಿದ್ದಾರೆ. ಅದರಲ್ಲಿ 3 ಭಾಗ ಬರುತ್ತೆ. ವ್ಯಾಸ್ ನಾವ್ ಅಂತ ಅಂದ್ರೆ ಮೀನುಗಾರಿಕಾ ಹಳ್ಳಿಗಳು, ಬಂದರುಗಳ ಮೌಲ್ಯೀಕರಣ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದು. ವ್ಯಾಸ್ ಭಾರತ್ ಅಂತ ಮನೆ ಮತ್ತು ಮೂಲಸೌಕರ್ಯ, ಮೀನುಗಾರರ ಬಗ್ಗೆ ಇನ್ಫಾರ್ಮೇಶನ್. ಮ್ಯಾಚ್ ಸೂತ್ರ ಅಂತ ಇದು ನೈಜ ಸಮಯದ ಅಂದ್ರೆ ರಿಯಲ್ ಡೇಟಾ ಕಲೆಕ್ಟ್ ಮಾಡ್ತಾ ಹೋಗುತ್ತೆ. ರಿಯಲ್ ಡೇಟಾ ಅಂದ್ರೇನು, ಯಾವ ಸಮುದ್ರಗಳಲ್ಲಿ ರಿಯಲ್ ಡೇಟಾದಲ್ಲಿ ಮೀನುಗಳನ್ನ ಒಂದು ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂತ ಹೋಗ್ತಕ್ಕಂಥದ್ದು. ಅಂದ್ರೆ ನಾವು ಲೈವ್ ಮಾನಿಟರಿಂಗ್ ಮಾಡ್ತಾರೆ, ಡ್ರೋನ್ ಟೆಕ್ನಾಲಜಿ ಯೂಸ್ ಮಾಡ್ತಾರೆ, ವೈಮಾನಿಕ ಮೌಲ್ಯೀಕರಣ ಮಾಡ್ತಾರೆ, ಮೀನುಗಾರ ಕರಕುಶಲ ವಸ್ತುಗಳನ್ನ ಯೂಸ್ ಮಾಡ್ಕೊಂಡು ಮಾಡ್ತಕ್ಕಂಥದ್ದು. ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಹಿಂಗೆ ಮಾಡಿ ಅವರು ಈ ಒಂದು ಜನಗಣತಿನ ಮೀನುಗಳದ್ದು ಎಷ್ಟಿರ್ಬೋದು ಅಂತಕ್ಕಂಥದ್ದು ಕ್ಯಾಲ್ಕುಲೇಟ್ ಮಾಡ್ತಾರೆ. ಅಂದ್ರೆ ಭಾರತದ ಎಲ್ಲ ಒಳಗೆ. ಓಕೆ, ಮೆರೈನ್ ಸಮುದ್ರದ ಮಾತ್ರ. ಫೈನ್ ಸರ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಒನ್ಸ್ ಅಗೇನ್. ಇದಾದ್ಮೇಲೆ ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂದ್ರೆ ನಮ್ಮ ಎಡಿಬಲ್ ಆಯಿಲ್ಸ್ ಬಗ್ಗೆ, ಭಾರತದ ಖಾದ್ಯ ತೈಲ ಅವಲಂಬನೆ ಬಗ್ಗೆ. ಇದು ತುಂಬಾ ಸುದ್ದಿಯಲ್ಲಿದೆ, ಆವಾಗ ಮಾತಾಡ್ತಿರ್ತಾರೆ, ನೀತಿ ಆಯೋಗದ ಸದಸ್ಯರು ಮಾತಾಡಿದ್ರ ಬಗ್ಗೆ. ನಾವು ಹೆಚ್ಚು ಆಮದು ಮಾಡ್ಕೋತಾ ಇದೀವಿ, ಅದನ್ನ ತಪ್ಪಿಸ್ಬೇಕು, ಇಲ್ಲೇ ನಾವು ಜಾಸ್ತಿ ಬೆಳೆ ಬೆಳಿಬೇಕು ಅಂತ. ಇನ್ನು ನೀತಿ ಆಯೋಗದ ವರದಿ ಪ್ರಕಾರ ಭಾರತ ಭತ್ತದ ಹೊಟ್ಟು, ಎಣ್ಣೆ, ಕ್ಯಾಸ್ಟರ್ ಬೀಜ, ಕುಸುಬೆ, ಎಳ್ಳು, ನೈಗರಂತ ಉತ್ಪಾದನೆಗಳನ್ನ ಜಾಗತಿಕವಾಗಿ ಮೊದಲ ಸ್ಥಾನದಲ್ಲಿದೆ ಅಂತ ಹೇಳುತ್ತದು. ಇವೆಲ್ಲ ಇದ್ರೂ ಕೂಡ ನಾವು ಆಮದು ಮಾಡ್ಕೊಳ್ಳೋದು ತಪ್ತಾ ಇಲ್ಲ. ಯಾಕೆ ಆಮದು ಮಾಡ್ಕೊಳ್ಳೋದು ತಪ್ತಾ ಇಲ್ಲ? ಅದಕ್ಕೆ ಬೇರೆ ಬೇರೆ ಪ್ರೋಗ್ರಾಮ್ಗಳು ತಂದಿದೆ. ಓಕೆ, ಖಾದ್ಯ ತೈಲಗಳ ರಾಷ್ಟ್ರೀಯ ನ್ಯಾಷನಲ್ ಮಿಷನ್ ಆಫ್ ಎಡಿಬಲ್ ಆಯಿಲ್ ಅಂತ ಇದ್ರಲ್ಲಿ 2 ಬರುತ್ತೆ. ನ್ಯಾಷನಲ್ ಮಿಷನ್ ಆಫ್ ಎಡಿಬಲ್ ಆಯಿಲ್, ಪಾಮ್ ಆಯಿಲ್ ಬಗ್ಗೆ ಬರುತ್ತೆ, ಮತ್ತು ಆಯಿಲ್ ಸೀಡ್ಸ್ ಅಂತ ಇದರಲ್ಲಿ 1, 2 ಇದರ ಅಡಿಯಲ್ಲಿ ನ್ಯಾಷನಲ್ ಮಿಷನ್ ಆಫ್ ಎಡಿಬಲ್ ಆಯಿಲ್ ನ ಅಡಿಯಲ್ಲಿ ಬರ್ತಕ್ಕಂಥದ್ದು. ಇದ್ರ ಬಗ್ಗೆ ಓದಕ್ಕಿಂತ ಮುಂಚೆ ಫಸ್ಟ್ ಯಾಕೆ ನಾವು ಆಮದು ಮಾಡ್ಕೊಳ್ತೀವಿ ಅಂತ. ಯಾಕೆಂದ್ರೆ ನಮ್ಮಲ್ಲಿ ಹೆಚ್ಚಿನ ಬೇಡಿಕೆ ಇದೆ, ಕಡಿಮೆ ಉತ್ಪಾದನೆ, ನಮಗೆ ಬೇಕಾಗಿರೋಷ್ಟು ಉತ್ಪಾದನೆ ಆಗ್ತಾ ಇಲ್ಲ ಇಲ್ಲಿ. ಯಾಕೆ? ಬಿಕಾಸ್ ಇದಕ್ಕೆ ಮಳೆ ಪ್ರದೇಶಗಳನ್ನ ನಾವು ಇದನ್ನ ಜಾಸ್ತಿ ಬೆಳೀತಾರೆ, ಬೇರೆ ಬೇರೆ. ಮತ್ತೆ ಇನ್ನೊಂದು, ನಮ್ಮ ವಾತಾವರಣ ಹೆಂಗಿದೆ ಅಂದ್ರೆ ಸಡನ್ ಆಗಿ ಚೇಂಜಸ್ ಆಗ್ಬೋದು, ಸಡನ್ ಆಗಿ ಮಳೆ ಬರ್ಬೋದು, ಬರಗಾಲ, ಈ ತರ ಆಗಿ ಉತ್ಪಾದನೆ ಇಳುವರಿ ನಮಗೆ ಸಿಗ್ತಾ ಇಲ್ಲ. ಎಣ್ಣೆ ಬೀಜಗಳ ಕೊರತೆ ಇದೆ, ಈಲ್ಡ್ ಕಮ್ಮಿ ಆಗ್ತಾ ಇದೆ. ಅಧಿಕ ಜನಸಂಖ್ಯೆ, ಬದಲಾಗುತ್ತಿರುವ ಜೀವನ ಶೈಲಿಗಳಿಂದ ನಮಗೆ ಬೇಕಾಗದಷ್ಟು ನಾವು ಉತ್ಪಾದನೆ ಮಾಡಕ್ ಆಗ್ತಾ ಇಲ್ಲ. ಹಾಗಾಗಿ ನಾವು ಬೇರೆ ರಾಷ್ಟ್ರಗಳ ಮೇಲೆ ಡಿಪೆಂಡ್ ಆಗಿದೆ. ಎಸ್ಪೆಷಲಿ ಇಂಡೋನೇಷ್ಯಾ, ಮಲೇಷ್ಯಾದಂತದ ಪಾಮ್ ಎಣ್ಣೆಗಳನ್ನ ಆಮದು ಮಾಡ್ಕೊಳ್ತೀವಿ. ಇವನ್ ಇಂಡಿಯಾಸ್ ಗ್ಲೋಬಲ್ ರ್ಯಾಂಕಿಂಗ್ ನೋಡಿದ್ರೆ ಎಡಿಬಲ್ ಆಯಿಲ್ ಅಲ್ಲಿ 4th ಬರ್ತೀವಿ ನಾವು ಓವರ್ ಆಲ್. ನಾ ಹೇಳಿದ್ನಲ್ಲ, ನಾವು ಜಾಸ್ತಿ ಮಾಡ್ತಾ ಇದೀವಿ ಸರ್. ಫಸ್ಟ್ ರೈಸ್ ಬ್ರೈನ್ ಆಯಿಲ್ ಅಂತ ನಾವೇನ್ ರೈಸ್ ಇಂದ ಕೂಡ ಮಾಡಬಹುದು, ಕ್ಯಾಸ್ಟರ್ ಸೀಡ್ಸ್ ಇಂದ, ಸನ್ಫ್ಲವರ್, ಓಕೆ, ಸಿಸೆಮೆ, ನೈಜರ್, ಓಕೆ, ಎಳ್ಳು ಅಂತ ಏನ್ ಕರಿತೀವಿ, ಸಿಸೆಮೆ. ಸೊ ಇದರಿಂದ ಫಸ್ಟ್ ಅಲ್ಲಿ ಇದೀವಿ ನಾವು, ಓಕೆ, ಗ್ಲೋಬಲ್ ರ್ಯಾಂಕ್ ಅಲ್ಲಿ, ಪ್ರೊಡಕ್ಷನ್ ಅಲ್ಲಿ. ಬಟ್ ನಮಗೆ ಇದ್ರೂ ಕೂಡ ನಮ್ಮ ಜನಸಂಖ್ಯೆ ಹೆಂಗಿದೆ,
ಹಂಗಾಗಿ ಸಾಲ್ತಿಲ್ಲ ಅಷ್ಟೇ. ಸೆಕೆಂಡ್ ಕೊಕೊನಟ್ ಸೀಡ್ ಆಗಿರ್ಬೋದು, ಗ್ರೌಂಡ್ ನಟ್ ಸೀಡ್ ಅಲ್ಲಿ ಸೆಕೆಂಡ್ ಇದೀವಿ ಪ್ರೊಡಕ್ಷನ್ ಅಲ್ಲಿ. ಕೊಕೊನಟ್ ಶೆಲ್ ಆಯಿಲ್ ಆಗಿರೋದು ಅದ್ರಲ್ಲಿ ಥರ್ಡ್ ಪೊಸಿಷನ್ ಅಲ್ಲಿ ಇದೀವಿ. ಓಕೆ, ರೇಪ್ ಸೀಡ್ಸ್ ಅಂತ ಫಿಫ್ತ್, ಸೋಯಾಬೀನ್ ಅನ್ನ ಮಾಡೋದು ಫಿಫ್ತ್ ಪೊಸಿಷನ್ ಅಲ್ಲಿ ಇದೀವಿ. ಹಾಗಾಗಿ ಹೆಂಗ್ ಓವರ್ಕಮ್ ಮಾಡೋದಿದು? ಹಾಗಾಗಿ ನ್ಯಾಷನಲ್ ಮಿಷನ್ ಆಫ್ ಎಡಿಬಲ್ ಆಯಿಲ್ ಅಂತಕ್ಕಂಥದ್ದು 2024-31 ತನಕ ನಾವು ತಂದಿರ್ತಕ್ಕಂಥದ್ದು. ಇದರಡಿಯಲ್ಲಿ 2 ಬರುತ್ತೆ. ನ್ಯಾಷನಲ್ ಮಿಷನ್ ಎಡಿಬಲ್ ಆಯಿಲ್ಸ್, ಆಯಿಲ್ ಪಾಮ್ ಆಯಿಲ್ ಬಗ್ಗೆ ಒಂದಷ್ಟು ಒತ್ತು ಕೊಟ್ಟು ಒಂದು, ಮತ್ತೆ ಇನ್ನೊಂದು ನಾವು ಆಯಿಲ್ ಸೀಡ್ಸ್ ಬಗ್ಗೆ ಒಳ್ಳೆ ಬೀಜಗಳನ್ನ ನಾವು ಮಾಡಬೇಕು. ಓಕೆ, ಸೊ ನಾನು ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಅದನ್ನು ಕೂಡ ನ್ಯಾಷನಲ್ ಮಿಷನ್ ಆನ್ ಎಡಿಬಲ್ ಆಯಿಲ್, ನ್ಯಾಷನಲ್ ಮಿಷನ್ ಆನ್ ಎಣ್ಣೆ ಬೀಜಗಳು, ಇದು 2030-31 ಕ್ಲಸ್ಟರ್ ಆಧಾರಿತ ಮಧ್ಯಸ್ಥಿಕೆ ಮತ್ತು ಸುಧಾರಿತ ಬೀಜ ವ್ಯವಸ್ಥೆಗಳ ಮೂಲಕ ಎಣ್ಣೆ ಬೀಜ ಉತ್ಪಾದನೆ 39-69.7 ಮಿಲಿಯನ್ ಟನ್ಗೆ ಹೆಚ್ಚತಕ್ಕಂಥ ಗುರಿ. ಓಕೆ, ನ್ಯಾಷನಲ್ ಮಿಷನ್ ಆನ್ ಎಡಿಬಲ್ ಆಯಿಲ್ ಅಡಿಯಲ್ಲಿ ಆಯಿಲ್ ಪಾಮ್ ಅಂತ ಇದು 25-26 ವೇಳೆಗೆ 6.5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ತಾಳೆ ಎಣ್ಣೆಗಳನ್ನ ಕೃಷಿಯ ಅಡಿಯಲ್ಲಿ ತರಬೇಕು. 29-30 ವೇಳೆಗೆ ಕಚ್ಚಾ ತಾಳೆ ಎಣ್ಣೆ ಉತ್ಪಾದನೆಯಲ್ಲಿ 28 ಲಕ್ಷ ಟನ್ ಹೆಚ್ಚುವ ಗುರಿ. ಇದು ಟಾರ್ಗೆಟ್ ಇಟ್ಕೊಂಡು ಮಾಡಿರ್ತಕ್ಕಂಥದ್ದು. ಓಕೆ, ನಾನು ಐ ವಿಲ್ ಟೆಲ್ ಯು. ಆಕ್ಚುಲಿ ನ್ಯಾಷನಲ್ ಮಿಷನ್ ಆಫ್ ಎಡಿಬಲ್ ಆಯಿಲ್ ನಾವು ಸ್ಥಾಪನೆ ಮಾಡೋದು ಖಾದ್ಯ ತೈಲಗಳು ಅಂತ 2021ರಲ್ಲಿ. ಓಕೆ, ಒಟ್ಟಾರೆಯಾಗಿ ಎಲ್ಲಾ ರೀತಿಗಳನ್ನ ನಾವು ಉತ್ಪಾದನೆಯಲ್ಲಿ ದೇಶೀಯ ಉತ್ಪಾದನೆಗಳನ್ನ ಕೈಗೊಂಡು ರಫ್ತು ಮೇಲೆ ಡಿಪೆಂಡ್ ಆಗಬಾರ್ದು ಅಂತ. ಓಕೆ, ಸೊ ಹಾಗಾಗಿ ಇದರ ಅಡಿಯಲ್ಲಿ 2 ಆಧಾರ ಸ್ತಂಭಗಳು, ಒಂದು ನ್ಯಾಷನಲ್ ಮಿಷನ್ ಆಫ್ ತಾಳೆ ಎಣ್ಣೆ, ಎಡಿಬಲ್ ಆಯಿಲ್, ಪಾಮ್ ಆಯಿಲ್ ಮತ್ತೆ ಎಣ್ಣೆ ಬೀಜಗಳು ಅಂತ. ಓಕೆ, ನಾ ಇಲ್ಲಿ ಗುರಿಗಳನ್ನು ಈಗ ಏನ್ ಹೇಳ್ದೆ ನಾನು ಇಲ್ಲೂ ಕೊಟ್ಟಿದ್ದೀನಿ, ನೋಡ್ಕೋಬಹುದು ತಾವು. ಈ 2 ಬಗ್ಗೆ ಕೂಡ ನಾನು ಕನ್ನಡದಲ್ಲಿ ಹೇಳಿದ್ದೀನಿ, ಇಂಗ್ಲಿಷಲ್ಲಿ ಕೊಟ್ಟಿದ್ದೀನಿ, ತಾವು ನೋಡ್ಕೋಬಹುದು ಸ್ನೇಹಿತರೆ. ಓಕೆ, ಸೊ ಇದ್ರ ಬಗ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾ ಇರ್ತಾನೆ, ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದ್ಸಲ ಇನ್ನು ರಾಷ್ಟ್ರಗಳು, ನಮ್ಮ ರಾಜ್ಯದಲ್ಲಿ ಪಾಮ್ ಆಯಿಲ್ ಬೆಳಿತೀವಿ. ಪಾಮ್ ಆಯಿಲ್ ತುಂಬಾ ಇಂಪಾರ್ಟೆಂಟ್ ಫಾರ್, ಏನಕ್ಕೆ ಪಾಮ್ ಆಯಿಲ್ ಜಾಸ್ತಿ ಮಾಡ್ಕೋತೀವಿ ನಾವು? ಮನೆಗಳಲ್ಲಿ ಪಾಮ್ ಆಯಿಲ್ ಯೂಸ್ ಮಾಡಲ್ವಲ್ಲ ಸರ್ ಅಂತೀರಾ ಜಾಸ್ತಿ ಜನ. ಎಸ್, ಬಡವರು ತುಂಬಾ ಜನ ಪಾಮ್ ಆಯಿಲ್ ಯೂಸ್ ಮಾಡ್ತಾರೆ. ಮತ್ತೆ ನಿಮಗೆ ಡಿಪೋಗಳಲ್ಲಿ ನಾವೇನು ಅಕ್ಕಿಗಳು ಕೊಡ್ತಾರಲ್ಲ ಸರ್ಕಾರದ ಡಿಪೋಗಳಲ್ಲಿ, ರೇಷನ್ಗಳಲ್ಲಿ, ಅಲ್ಲೂ ಪಾಮ್ ಆಯಿಲ್ಗಳನ್ನ ಅಲ್ಲಿಂದ ಏನಾದ್ರು ಮಾರಾದ್ರೆ ಪಾಮ್ ಆಯಿಲ್ಗಳನ್ನ ಅಲ್ಲಿ ಕೊಡ್ತಾರೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದ್ರೆ, ಯಾವುದೇ ಒಂದು ಬಿಸ್ಕೆಟ್ ಇಂದ ಹಿಡಿದು ನೀವು ಫ್ರೂಟ್ ಯಾವ ತಿಂಡಿಗಳು ಮಾಡಿದ್ರೆ ಪಾಮ್ ಆಯಿಲ್ಗಳಲ್ಲಿ ಮಾಡೋದು ನೋಡಿಬೇಕಾದ್ರೆ ಆಯಿಲ್ ನಿಮಗೆ ಪಾಮ್ ಆಯಿಲ್ ಅಂತ ಹಾಕಿರ್ತಾರೆ ಪ್ಯಾಕೆಟ್ಗಳಲ್ಲಿ. ಸೊ ಅಂದ್ರೆ ಇದು ಮ್ಯಾನುಫ್ಯಾಕ್ಚರಿಂಗ್ ಬೇರೆ ಬೇರೆ ಎಣ್ಣೆ ಆಧಾರಿತ ಏನೇನು ಬೇರೆ ಬೇರೆ ಮಾಡ್ತಾರೆ ಅಲ್ಲೆಲ್ಲ ಪಾಮ್ ಆಯಿಲ್ ಯೂಸ್ ಮಾಡ್ತಾರೆ. ಸೊ ಪಾಮ್ ಆಯಿಲ್ ನೋಡಿದ್ರೆ ನಮ್ಮ ಕರ್ನಾಟಕದಲ್ಲಿ ಕೂಡ ಬೆಳಿತೀವಿ. ಓಕೆ, ಇಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಒಂದಷ್ಟು ಇಂಪಾರ್ಟೆಂಟ್ ಡಿಸ್ಕಸ್ ಮಾಡಿದ್ದೀನಿ, ಇನ್ನೂ ತುಂಬಾ ಇವೆ. ಕೊಬ್ಬು ಬಗ್ಗೆ ಇದೆ, ಕೊಬ್ಬುದು FRP ಬಗ್ಗೆ ಗೊತ್ತಿರಬೇಕಾಗತ್ತೆ, ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಕಾಟನ್ ಬಗ್ಗೆ ಕೇಳ್ತಾನೆ. ಕಾಟನ್ ನಿಮ್ಗೆ ಗೊತ್ತಿದೆ, ರಫ್ತುನ ಸ್ಟಾಪ್ ಮಾಡಿದ್ವಿ ಯಾವಾಗ USA ಬಂದು ನಮಗೆ ಸ್ಯಾಂಕ್ಷನ್ ಆಗ್ತಲ್ಲ ಅಲ್ವಾ ರಫ್ತುಗಳನ್ನ, ಅವಾಗ ನಾವು ರಫ್ತು ಮಾಡೋದನ್ನ ಇಲ್ಲಿಂದ ನಾವು ಸ್ಟಾಪ್ ಮಾಡಿದ್ವಿ. ಬೇರೆ ಬೇರೆ ಕಾರಣಗಳಿದೆ. ಸೊ ಎಲ್ಲ ಮುಂದೆ ಇನ್ನೊಂದಷ್ಟು ಕರೆಂಟ್ ಅಫೇರ್ಸ್ ಡಿಸ್ಕಸ್ ಮಾಡೋ ಮುಂದಿನ ವಿಡಿಯೋದಲ್ಲಿ. ಸೊ ಇಷ್ಟ ಆಗಿದೆ ಅಂತಂದ್ರೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡೋದನ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಬರ್ತೇನೆ. ತಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನ್ ತಿಳಿಸಿ. ನಮಸ್ಕಾರ, ಧನ್ಯವಾದಗಳು.